ಓಂ. ನಮಸ್ಕಾರ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಜ್ಯೋತಿ ಪರಾತ್ ಪರಃ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮ ಜ್ಯೋತಿ ಶಿವೋಸ್ಮ್ಯಹಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಹರಿ ಓಂ. ಹರಿ ಓಂ. ಹರಿ ಓಂ ಎಲ್ಲರಿಗೂ. ಇವತ್ತು ದುಗ್ದೃಶ ವಿವೇಕದ 94-95 ಸೆಷನ್ನ ಒಂದು ಡಿಸ್ಕಷನ್. ಸೊ ಇವತ್ತಿನ ಸೆಷನ್ ಅಲ್ಲಿ 94ರಲ್ಲಿ ಗುರೂಜಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅದ್ರಲ್ಲೇನಂತ ಒಂದು ವಿಶ್ಲೇಷಣೆ ಏನಿಲ್ಲ. ಒಂದು ತ್ರಿಪುರ ಸುಂದರಿ ಒಂದು ಕನಸು ಬಗ್ಗೆ ಹೇಳ್ತಾರೆ. ಮತ್ತೆ ತ್ರಿಪುರ ಸುಂದರಿ ಮರೆತುಬಿಟ್ಟು ತಾನು ಕನಸಿನ ಅಂದ್ರೆ ಪ್ರಾತಿಭಾಸಿಕ ಜೀವ ಅನ್ನೋದು ಮರೆತು ಎಲ್ಲ ಕಡೆ ವಿಹರಿಸ್ತಾ ಇರ್ತಾಳೆ. ಆದ್ರೆ ಯಾವಾಗ ನಾನು ಆತ್ಮ ಅಂತ ತಿಳ್ಕೊತೀವೋ ಅಂತ ತನಕ ನಮಗೆ ಆ ಒಂದು ಪ್ರಾತಿಭಾಸಿಕ ಜೀವದಿಂದ ಬಿಡುಗಡೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಅದೊಂದು ಸಣ್ಣ ಟಾಪಿಕ್. ಇನ್ನು ಮುಂದೆ 95ನೇ ಟಾಪಿಕ್ ಅಲ್ಲಿ ನೋಡ್ಬೇಕಾದ್ರೆ ಇದು ಬಹಳ ತುಂಬಾ ಸುಂದರವಾಗಿ ವಿವರಣೆ ಕೊಟ್ಟಿದ್ದಾರೆ ಗುರೂಜಿ. ಸೊ ಇಲ್ಲಿಬ್ಬರೇ ಇರೋದ್ರಿಂದ ನಿಮಗೆ ಕೋಕಿಲಾಜಿ 95ನೆಯ ಚಾಪ್ಟರ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು, ಪ್ರಾತಿಭಾಸಿಕ ಜೀವ ಅಂದ್ರೆ ಏನು ಆಯ್ತಾ, ಅದಾದ್ಮೇಲೆ ನೀವು ಪ್ರಾತಿಭಾಸಿಕ ಜೀವದಿಂದ ಪಾರಮಾರ್ಥಿಕ ಜೀವನ ಯಾವ ತರ ತಿಳ್ಕೊಂಡಿದ್ದೀರಾ ಅದನ್ನ ಹೇಳಿ. ಆಮೇಲೆ ನಾನು ಎಕ್ಸಾಂಪಲ್ ಮುಖಾಂತರ ಕೇಳ್ತೀನಿ. ಆಯ್ತು. ಹರಿ ಓಂ. ಎಲ್ಲ ನನ್ನ ನಮಸ್ಕಾರ. ಹರಿ ಓಂ. ಗುರುವಿನ ಪಾದಕ್ಕೆ ವಂದಿಸುತ್ತಾ, ಪ್ರಾತಿಭಾಸಿಕ ಅಂತಂದ್ರೆ ಅದು ಕನಸಿನಲ್ಲಿ ಅಂತ ಹೇಳ್ತಾರಲ್ಲ, ಕನಸಿನಲ್ಲಿ ಆಗುವಂಥದ್ದು. ಅದು ಕನಸಿನಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ನಾವು ಕೋಟ್ಯಾಧೀಶ್ವರ ಆಗ್ಬಹುದು, ಅಥವಾ ಲಂಡನ್ಗೆ ಹೋಗ್ಬೋದು, ಅಮೆರಿಕಾಗ್ ಹೋಗ್ಬೋದು, ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಬಟ್ ಕನಸಿನಿಂದ ಎಚ್ಚೆತ್ ಮೇಲೆ ಅದು ವ್ಯಾವಹಾರಿಕ ಜೀವ ಆಗುತ್ತೆ. ವ್ಯಾವಹಾರಿಕ ಜೀವನ ಆದ್ಮೇಲೆ ತಿರ್ಗಾ ಅದೇ ಪ್ರಪಂಚ, ಅದೇ ಕಾಲ, ಅದೇ ನಾವು ಎಲ್ಲ ಹುಟ್ಟುತ್ತೀವಿ ನಾವು. ಅದೇ ಅಷ್ಟನ್ನ ಅರ್ಥ ಮಾಡ್ಕೊಂಡು ಸಂತೋಷಿ. ಪ್ರಾತಿಭಾಸಿಕ ಅಂತಂದ್ರೆ ಅದು ಏನ್ ಹೇಳ್ತಾರೆ, ಕನಸಿನ ಜೀವನ. ಅದು ಕನಸಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ನಾವು. ಕನಸಿನಲ್ಲಿ ಪೂರ್ತಿ ಉತ್ತರ ಕೊಟ್ಟಿಲ್ಲ. ಅದೇ ಕನಸಿನಲ್ಲಿ ಚಿಕ್ಕ ಹುಡುಗಿ ಆಗ್ಬೋದು, ದೊಡ್ಡ ಹುಡುಗಿ ಆಗ್ಬೋದು, ಏನಾರು ಆಗ್ಬೋದು. ಕನಸಿನಲ್ಲಿ ನನ್ಗೆ ಒಂದ್ ಸ್ವತಂತ್ರ ಇದೆ. ನಾನು ಏನ್ ಬೇಕಾದ್ರೆ ಕನಸು ಕಾಣ್ಬೋದು. ನನಗೆ ಏನೇನ್ ಆಗುತ್ತೋ ನಾನು ಏನ್ ಬೇಕಾದ್ರೆ ಮಾಡ್ಬೋದು. ಅದೇ ನನ್ ವ್ಯಾವಹಾರಿಕ ಜೀವನದಲ್ಲಿ ಅದನ್ನ ಅಳವಡಿಸಕ್ ಆಗೋದಿಲ್ಲ. ಕನಸಿನ ಜೀವನನೇ ಬೇರೆ, ವ್ಯಾವಹಾರಿಕ ಜೀವನನೇ ಬೇರೆ. ಕನಸು ಮತ್ತೆ ವ್ಯಾವಹಾರಿಕ ಎರಡನ್ನು ಮಿಕ್ಸ್ ಮಾಡಕ್ ಆಗೋದಿಲ್ಲ ಅದನ್ನ. ಇವಾಗ ಕನಸಿನ ಜೀವನದಲ್ಲಿ ಏನಾಗ್ತೀರಾ, ನೀವು ಮಲಗಿದ್ದೀರಾ. ಹೌದು. ನಿಮ್ಗೆ ಕಾಲ್ ಸರ್ಜರಿ ಎಲ್ಲ ಆಗಿಲ್ಲ, ನೀವು ರೇಸ್ ಓಡ್ತಾ ಇದ್ದೀರಾ ಅನ್ಕೊಳ್ಳೋಣ. ಹೌದು. ಈಗ ರೇಸ್ ಓಡ್ತಾ ಇದ್ದೀರಾ ಅನ್ಕೊಂಡಾಗ ನೀವು ಮಲಗಿರೋ ಚೈತನ್ಯನೇ ಅಲ್ಲಿ ರೈಸ್ ಓಡ್ತಾ ಇರೋ ಗ್ರೌಂಡ್ ಅದೇನೆ, ಅಥವಾ ರೈಸಿಂಗ್ ಅಲ್ಲಿ ಇರೋಂತ ಒಂದು ಕೋಕಿಲನೂ ಅದೇನೆ, ಅಥವಾ ನೀವು ಸುತ್ತ ಇರೋ ಕಾಂಪಿಟೇಟರ್ಸ್ ಎಲ್ರು ಒಂದೇ ಆ ಮಲಗಿರುವವನ ಚೈತನ್ಯ ಅಂತ ಗುರೂಜಿ ಹೇಳೋದು. ಈಗ ನೀವೇನಾಗತ್ತೆ, ಇಲ್ಲಿ ಕ್ರಿಯೇಟ್ ಆಗಿರೋದು ಯಾವುದು, ಮಲಗಿರೋವನ ಒಂದು ಚೈತನ್ಯನೇ ಎಲ್ಲ ಯಾವುದು ಗ್ರೌಂಡ್ ಆಗಿ ಜನಗಳಾಗಿ ಎಲ್ಲ ಕಾಣ್ತಾ ಇದೆ. ಆದ್ರೆ ಆ ಮಲಗಿರುವಂತ ಜೀವ ಆ ಒಂದು ವ್ಯಾವಹಾರಿಕ ಜೀವ ಅಂತ ಅನ್ಕೊಂಡಾಗ ಅದು ಹೆಚ್ಚಿದ ತಕ್ಷಣ ಏನಾಗುತ್ತೆ, ಅಲ್ಲಿ ಏನಾಗುತ್ತೆ, ಕಾಲ ಮತ್ತು ದೇಶದ ಒಂದು ಅನುಭವ ಆಗುತ್ತೆ. ಯಾಕಂತಂದ್ರೆ ನೀವು ಕ್ರಿಯೇಟ್ ಮಾಡ್ತೀರಾ ಅಲ್ಲಿ. ನೀವು ಅಂತಂದ್ರೆ ಆ ಮಲಗಿರುವಂತ ಒಬ್ಬ ಜೀವ. ಹಾಗೆ ಅವನು ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಆ ಮಲಗಿರೋ ಜೀವ ಅವನ ವಾಸನೆಗಳಿಂದ ಕ್ರಿಯೇಟ್ ಆಗಿ ಅದು ನಿಜ ಅಂತ ಆ ಒಂದು ಕಾಲಕ್ಕೆ ಅನ್ಸುತ್ತೆ. ಯಾವಾಗ ಆ ಒಂದು ಪರಿಮಿತಿಯಿಂದ ಅವನಿಗೆ ಎಚ್ಚರಿಕೆ ಆಗಿ ಅವನು ವ್ಯಾವಹಾರಿಕ ಜೀವಕ್ಕೆ ಬರ್ತಾನೋ ಅಲ್ಲಿ ಏನಾಗುತ್ತೆ, ಆದ್ರೆ ಇದೇ ಪ್ರಾತಿಭಾಸಿಕ ಜೀವ ನಾನು ಮಲಗಿರೋ ಚೈತನ್ಯ ಅಂತ ಗೊತ್ತಿಲ್ಲ. ಯಾವ ತನಕ ಗೊತ್ತಿಲ್ಲ ಅಂದ್ರೆ ಎದ್ದೋಳೋ ತನಕ ಗೊತ್ತಿಲ್ಲ.
ಎದ್ದ ತಕ್ಷಣ ನನಗಿಂತ ಕುಸಿದು ಬಿತ್ತು, ಅಯ್ಯೋ ಸುಳ್ಳು ಅಂತ ಹೇಳ್ತಾನೆ. ಇದು ಮಲಗಿರೋ ಒಂದು ಚೈತನ್ಯ ಇದ್ರೊಳಗೆ. ಆದರೆ ಎದ್ದ ಮೇಲೆ ಏನಾಗುತ್ತೆ ಹೇಳಿ ನೋಡೋಣ. ವ್ಯಾವಹಾರಿಕ ಜೀವನದಲ್ಲಿ ಏನಾಗುತ್ತೆ? ನೀವು ಪಾರಮಾರ್ಥಿಕ ಜೀವ ಅಂತ ಹೇಗೆ ನೀವು ಇದ್ ಮಾಡ್ತೀರಾ? ಎದ್ಮೇಲೆ ತಿರ್ಗಾ ಅದೇ ವ್ಯವಹಾರ ಪ್ರಪಂಚಕ್ಕೆ ಇಳಿತೀವಿ ನಾವು. ನಾವ್ ಎದ್ಮೇಲೆ ಅದೇ ಪ್ರಪಂಚ, ಅದೇ ವ್ಯಾವಹಾರಿಕ ಜೀವನ, ಅದೇ ಬೆಳಗ್ಗೆ ಕೆಲ್ಸಕ್ಕೆ ಹೋಗು, ಅಡ್ಗೆ. ವಾಯ್ಸ್ ಕಟ್ ಆಯ್ತು ನಿಮ್ದು. ಇಲ್ಲ ಫೋನ್ ಬಂತು, ಒಂದ್ ನಿಮಿಷ. ಆಯ್ತಾಯ್ತು. ಏನು ಹರಿ ಓಂ. ಎದ್ಮೇಲೆ ಏನಾಗುತ್ತೆ ತಿರ್ಗಾ ನಾವ್ ನಾವೇ ಪ್ರಪಂಚ ಸೃಷ್ಟಿ ಮಾಡಿದ್ವಿ. ಒಂದ್ ನಿಮಿಷ. ಆಯ್ತಾಯ್ತು ಮಾಡಿ ಮಾಡಿ ಮಾಡಿ. I think we lost Kokilaji. Might be she is on a call. Yeah, call ಬಂತು ಕಾಣುತ್ತೆ. ಇವರು ಸೈಲೆಂಟ್ ಆಗಿರ್ತೀನಿ ಅಂದ್ರೆ ಅನ್ಸೂಯಾಜಿ ಅವರು ಬಂದಿಲ್ಲ. ಈವನ್ ಶಿ ಡಿಡ್ಂಟ್ ಜಾಯಿನ್ ಫಾರ್ JJ ಆಲ್ಸೋ. ಲೆಟ್ ಮೀ ಪಿಂಗ್ ಸತೀಶ್ ಜಿ. ಹರಿ ಓಂ ಸಂತೋಷ್ ಜಿ. ಹೇಳಿ. ನಾವಂದ್ರೆ ಎದ್ಮೇಲೆ ನಮ್ಗೆ ನಾವೇ ಪ್ರಪಂಚ ಸೃಷ್ಟಿ ಮಾಡೋದು, ನಾವೇ ಕಾಲ ಸೃಷ್ಟಿ ಮಾಡೋದು, ನಮ್ಮ ಹೆಸರಿಂದಾನೇ ಎಲ್ಲ ನಡೆಯುತ್ತೆ. ಅಷ್ಟು ನನ್ಗೆ ಗೊತ್ತಾಗುತ್ತೆ. ಬಟ್ ಏನಾಗುತ್ತೆ, ನಾವು ಯಾವಾಗ ನಾನು ಅಂತ ಹೇಳ್ತೀವಿ, ಅದ್ರಲ್ಲೊಂದು ಪಾರಮಾರ್ಥಿಕ ಇದೆ. ಗುರುಗಳು ಕೂಡ ಹೇಳ್ತಾರಲ್ವಾ ಅದ್ರಲ್ಲಿ ಒಂದ್ ನಿಮಿಷ ನೀವೇನ್ ಹೇಳಿದ್ರಿ ಈಗ ಇನ್ನೊಮ್ಮೆ ಹೇಳಿ. ಕನಸು ಬಗ್ಗೆ ಅರ್ಥ ಆಯ್ತು ನಿಮ್ಗೆ. ಈಗ ನೀವು ವ್ಯಾವಹಾರಿಕ ಜೀವನದಲ್ಲಿ ಇದ್ರೆ ಹೇಳಿ, ವ್ಯಾವಹಾರಿಕ ಜೀವನದಲ್ಲಿ ಏನಾಗುತ್ತೆ ಹೇಳಿ. ವ್ಯಾವಹಾರಿಕ ಜೀವನದಲ್ಲಿ ಪ್ರಪಂಚ ನಾವೇ ಹುಟ್ಟು ಹಾಕ್ತಿವಿ, ಕಾಲ ನಾವೇ ಹುಟ್ಟು ಹಾಕ್ತಿವಿ, ಎಲ್ಲ ನಾವೇ ಮಾಡ್ತೀವಲ್ಲ. ನೀವು ಹುಟ್ಟಾಗ್ತೀರಾ? ಯಾವ ತರ ಹುಟ್ಟಾಗ್ತೀರಾ ಪ್ರಪಂಚ? ನಮ್ಮ ಏನಿದೆ, ನಮ್ಮ ಗಾಢ ನಿದ್ದೆಯಿಂದ ಎಚ್ಚೆತ್ಮೇಲೆ ಅದೇ ಪ್ರಪಂಚ, ವ್ಯಾವಹಾರಿಕ ಪ್ರಪಂಚ ಆಗುತ್ತೆ. ನಾವು ಪಾರಮಾರ್ಥಿಕದಿಂದ ಎಚ್ಚೆತ್ವಾದ್ರೆ ತಿರ್ಗಾ ನಮ್ಗೆ ಏನಂದ್ರೆ, ಗಾಢ ನಿದ್ದೆನಲ್ಲಿ ಏನು ಇಲ್ಲ, ದೇಶನೂ ಇಲ್ಲ, ಕಾಲನೂ ಇಲ್ಲ, ಹೆಸರು ಇಲ್ಲ, ಏನು ಇಲ್ಲ. ಅದು ಎಚ್ಚೆತ್ಮೇಲೆ ವ್ಯಾವಹಾರಿಕ ಪ್ರಪಂಚ ಪ್ರಾರಂಭ ಆಗುತ್ತೆ. ಆಮೇಲೆ ವ್ಯಾವಹಾರಿಕ ಪ್ರಪಂಚ ಪ್ರಾರಂಭ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಮಾತ್ರ ನಾವು ನಾನ್ ಮಲಗಿದ್ದೆ, ನಾನ್ ಊಟ ಮಾಡ್ದೆ, ನಾನ್ ತಿಂಡಿ ತಿಂದೆ, ನಾನ್ ಕೆಲಸ ಮಾಡ್ದೆ ಅನ್ನೋದೊಂದಿದೆ. ಬಟ್ ಸಣ್ಣ ನಾನು ಅಲ್ಲ, ಅದು ದೊಡ್ಡ ನಾನು ಆಗಿ ಹೇಳ್ತಾ ಇದ್ದೀನಿ. ಅಲ್ಲೊಂದು ಪಾರಮಾರ್ಥಿಕ ಸತ್ಯ ಅಂತೂ ಇದೆ ಅದ್ರಲ್ಲಿ. ಸೊ ನೀವು ಪಾರಮಾರ್ಥಿಕ ಸತ್ಯ ಅಂತ ಹೆಂಗ್ ಮಾಡ್ಕೋತೀರಾ? ಇವಾಗ ನಾನು ಮೊದಲೆಲ್ಲ ಏನ್ ಮಾಡ್ತಿದ್ದೆ, ನನಗೆ ಸಣ್ಣ ನಾನು ಇಟ್ಕೊಂಡು ನಾನ್ ಕೆಲಸ ಮಾಡ್ದೆ, ನಾನ್ ತಿಂಡಿ ತಿಂದೆ, ನಾನ್ ಇದ್ ಮಾಡ್ದೆ, ನಾನ್ ಅದ್ ಮಾಡ್ದೆ ಅಂತ ಹೇಳ್ತಿದ್ದೆ. ಇವಾಗ ಅದನ್ನ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಂತೋಷಿ. ನಾನು ಈಗ ದೊಡ್ಡ ನಾನು ಕಡೆ ಒಂದು ಕಾಲ್ ಭಾಗದಷ್ಟು ಹೋಗೋದಕ್ಕೆ ಪ್ರಾರಂಭ ಮಾಡಿದ್ದೀನಿ ನಾನೀಗ. ಇಲ್ಲ, ಒಂದ್ ನಿಮಿಷ ನೀವು ಪಾಸ್ ಮಾಡಿ. ಇವಾಗ ನೀವ್ ಹೇಳಿದ್ ನನ್ಗೆ ಅರ್ಥ ಆಯ್ತು. ನಾನು ಇವಾಗ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಗ್ಗೆ. ಹೌದು, ಟಾಪಿಕ್ ನಿಮ್ಗೆ ಏನ್ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿಲ್ಲ ಅಷ್ಟೇನೆ. ನೀವ್ ಹೇಳಿದ್ರಿ ವ್ಯಾವಹಾರಿಕ ಜೀವನದಲ್ಲಿ ಕಾಲ ದೇಶ ಅನ್ನೋ ಒಂದು ಇದು ನನ್ ಜೊತೆನೆ ಬರುತ್ತೆ. ಹೌದು, ನೀವು ಎದ್ದಾಗ ಕೋಕಿಲ ಅನ್ನೋ ದೇಹ ಬಂದಾಗ ಕೋಕಿಲ ಅನ್ನೋ ದೇಹದ ಜೊತೆ ಪ್ರಪಂಚ ಕೂಡ ಬರುತ್ತೆ. ಅದು ವ್ಯಾವಹಾರಿಕ ಅಂತ ನೀವು ತಿಳ್ಕೊಂಡು ವ್ಯವಹಾರ ಮಾಡ್ತಾ ಇರ್ತೀರಾ. ಅದು ಕಾಲ ದೇಶದ ಪರಿಮಿತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ, ಎಚ್ಚರದಲ್ಲಿ ಇದ್ದಾಗ ಕನಸು ಸುಳ್ಳು ಅಂತ ಅನ್ಸುತ್ತೆ. ಆದರೆ ನೀವ್ ಎಚ್ಚರವಾದಾಗ ನೀವು ಅದೇ ಮನೆಯಲ್ಲೇ ಎದ್ದೇಳ್ತೀರಾ. ಎಲ್ಲಿ ಮಲಗಿದ್ರು ಅಲ್ಲಿಂದಾನೇ ಎದ್ದೇಳ್ತೀರಾ. ಅದೇ ಹೆಂಡತಿ, ಅದೇ ಮಕ್ಕಳು, ಅದೇ ಗಂಡ ಇರ್ತಾನೆ. ಬಿಕಾಸ್ ದಟ್ ಈಸ್ ವಿತ್ ಇನ್ ದ ಲಿಮಿಟ್ಸ್ ಆಫ್ ಕಾಲ ದೇಶ ಪರಿಮಿತಿಯಲ್ಲಿ ಬರುತ್ತೆ. ಪರಿಮಿತಿಯಲ್ಲಿ ಬರೋದ್ರೆ ನಮ್ಗೆ ಕಂಟಿನ್ಯೂ ಆಗ್ತಾ ಇದೆ. ಆದರೆ ಇದು ಪಾರಮಾರ್ಥಿಕ ಜೀವಿಯ ಕನಸು. ಅಂದ್ರೆ ಈ ಕನಸಿನಿಂದ ಎದ್ದಾಗ ಮಾತ್ರ ನಾವು ಹೇಗೆ ನಾವು ಆ ಮಲಗಿರೋವನು ಹೇಗೆ ಕನಸನ್ನ ಸುಳ್ಳು ಅಂತ ಎದ್ದ ತಕ್ಷಣ ಸುಳ್ಳಾಯ್ತೋ, ಅದೇ ರೀತಿಯಾಗಿ ನಾನು ನೀವು ಎಲ್ರು ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ವ್ಯಾವಹಾರಿಕ ಕನಸಿಂದ ಎದ್ದಾಗ ನಾನು ಪಾರಮಾರ್ಥಿಕ ಜೀವಿ ಅನ್ನೋ ಒಂದು ಅರಿವು ಮೂಡುತ್ತೆ. ಅದು ಹೇಗ್ ಮೂಡುತ್ತೆ ನಿಮ್ಗೆ ಹೇಳಿ? ಇವಾಗ ನನ್ಗೆ ಈಗ ಹೇಳ್ತೀನಿ, ನಾವು ವ್ಯಾವಹಾರಿಕ ಜೀವನದಲ್ಲಿ ತುಂಬಾ ನಾವು ತೊಡಗಿಸ್ಕೊಂಡಿದೀವಿ. ಪಾರಮಾರ್ಥಿಕ ಜೀವಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ನಾವು ಹೆಚ್ಚು ನಾವು ಶ್ರವಣ ಮನನ ನಿಧಿಧ್ಯಾಸ ಮಾಡಿದಾಗ ನಾವು ಪಾರಮಾರ್ಥಿಕ ಅಂತ ಅರಿವಾಗುತ್ತೆ.
ಶ್ರವಣ ಮನನ ನಿತ್ಯಾಸ ನೀವ್ ಯಾವಾಗ ಮಾಡ್ತೀರಾ ಚೆನ್ನಾಗಿ, ಅವಾಗ ಹೌದು ಏನಾಗತ್ತೆ ನಿಮ್ಗೆ ಆ ಡಿಸ್ಕ್ರಿಮಿನೇಷನ್ ಬರುತ್ತೆ, ವಿಂಗಡಣೆ ಹೌದು ಮಾಡ್ತೀರಾ. ನಾನು ಹೌದು ಇದಲ್ಲ, ಈ ಹೌದು ವ್ಯವಹಾರ ಮಾಡ್ತಾ ಇರೋದು ನಾನಲ್ಲ, ನನ್ನಲ್ಲಿ ಇರುವವನ ಒಂದು ಚೈತನ್ಯ, ನಾನಂದ್ರೇನು ಒಂದು ಐ ಆಮ್ ಎ ಪ್ಯೂರ್ ಅವೇರ್ನೆಸ್, ಐ ಆಮ್ ಕಾನ್ಶಿಯಸ್ನೆಸ್ ಅನ್ನೋ ಒಂದು ಅರಿವು ನಿಮ್ಮಲ್ಲಿ ಮೂಡಕ್ ಶುರು ಹೌದು ಆಗುತ್ತೆ. ಯಾವಾಗ ಶ್ರವಣ ಮನ ನಿಧಿಧ್ಯಾಸ ಮಾಡ್ತಾ ಮಾಡ್ತಾ ಮಾಡುವವನು ನಾನಲ್ಲ, ಮಾಡ್ತಿರೋನು ನಾನಲ್ಲ, ನೋಡ್ತಾ ಇರೋ ನಾನಲ್ಲ ಅಂತೆಲ್ಲ ಹೋಗಿ ನೇತಿ 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 ಅಂತ ಎಲ್ಲ ಹೋಗಿ ಅದೇ ಹೌದು ಉಳ್ಕೊಳ್ಳೋದು, ಅದೇ ನೀವು ಅಂತ ನಿಮಗೆ ಅರಿವಾಗುತ್ತೆ ಅಲ್ವಾ? ಹೌದು ಹೌದು ಇದು ಇವತ್ತಿನ ಕ್ಲಾಸ್. ಸತೀಶ್ ಜಿ, ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಿಮ್ಮ ಹತ್ರ. ಒಂದ್ ನಿಮಿಷ ಸತೀಶ್ ಜಿ ಕೇಳೋಣ ಅಲ್ಲಿ, ವಾಟ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ಫ್ರಮ್ ದ ಕ್ಲಾಸ್. ಹರಿ ಓಂ. ಒಂದು ಕ್ವಶನ್ಸ್ ಇದೆ, ನಾನು ಆಮೇಲೆ ಹೇಳ್ತೀನಿ ಸಂತೋಷ್ ಜಿ, ಕೇಳ್ತೀನಿ. ಆಯ್ತಾಯ್ತು ಸತೀಶ್ ಜಿ, ಹರಿ ಓಂ. ಮಾತಾಡ್ರಿ ಸ್ವಾಮಿ. ಹರಿ ಓಂ ಸರ್. ಸರ್ ಮೊಬೈಲ್ ಅಲ್ಲ ಅನ್ಮ್ಯೂಟ್ ಮಾಡಕ್ ತುಂಬಾ ಟೈಮ್ ತಗೊಳುತ್ತೆ. ಸರಿ ಸರಿ, ಆಯ್ತು, ತೊಂದ್ರೆ ಇಲ್ಲ. ಇವತ್ತು ಸೆಷನ್ ಕ್ಲಾಸ್ ಅಲ್ಲಿ ಏನಿದೆ ಅಂತಂದ್ರೆ, ವಾಟ್ ಹ್ಯಾವ್ ಯು ಅಂಡರ್ಸ್ಟುಡ್ ಫ್ರಮ್ ದೃಗ್ದೃಶ್ಯ ವಿವೇಕ 95 ಬೈ ಲಿಸನಿಂಗ್ ಟು ಗುರುಜಿಸ್ ವಿಡಿಯೋ? ಪ್ಲೀಸ್ ಎಕ್ಸ್ಪ್ಲೈನ್ ಮಿ. I want only summary, what you understood. I don't want any stories there. I'll come to the stories later. Okay. What is real, what is unreal ಅನ್ನೋದಕ್ಕೆ so all the three aspects of where this ದೃಗ್ದೃಶ್ಯ ವಿವೇಕ is built upon, like ಪಾರಿಭಾಷಿಕ, ಪ್ರಾತಿಭಾಷಿಕ, ವ್ಯಾವಹಾರಿಕ, ಅದನ್ನ ಸಮರೈಸ್ ಮಾಡ್ತಾ ಇದ್ದಾರೆ ಗುರುಜಿ ಇಲ್ಲಿ. ಟೋಟಲ್ and distinguish and to understand what is changing and what is unchanging ಅನ್ನೋದನ್ನ, so to have it more deeper understanding ಗೆ ಮೂರ್ದು ಸಮರೈಸ್ ಮಾಡಿದ್ದಾರೆ ಈ ವಿಡಿಯೋ ಅಲ್ಲಿ. ಲೈಕ್ when we are in dream state and wake up, we should understand that it happened in a state which was unreal, and also similarly in Vyavaharika also it is happening, and yeah. ಈಗ ನೀವ್ ಹೇಳ್ತಾ ಇದ್ದೀರಾ ಡ್ರೀಮ್ ಸ್ಟೇಟ್ ಅಲ್ಲಿ ಎದ್ದಾಗ ಏನಾಗುತ್ತೆ, ನನಗೆ ಬಂದಂತ ಡ್ರೀಮ್ ಅಥವಾ ಕನಸು ಅನ್ನೋದು ಸುಳ್ಳು ಅಂತ ರಿಯಲೈಸ್ ಆಗುತ್ತೆ. ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಟ್. ಈಗ ನೀವು ಮಲಗಿದ್ರಿ, ನಿಮ್ಗೆ ಒಳ್ಳೆ ಏನೋ ಒಂದು ಕನಸು ಬಂತು, ಆಯ್ತಾ? ಆ ಕನಸಲ್ಲಿ ನೀವು ಎಂಜಾಯ್ ಮಾಡಿದ್ರಿ, ನಿಮ್ಗೆ ಏನೋ ಲಾಟ್ರಿ ಬಂತು ಅಥವಾ ಏನೋ ಬಂತು, ಏನೋ ಮಾಡಿದ್ರಿ. ಅದಾದ್ಮೇಲೆ ನೀವ್ ಎದ್ ಕೂಡ್ಲೆ ಇದು ಯಾವ್ದು ಬರೀ ಕನಸು, ಇದು ನಿಜ ಅಲ್ಲ ಅಷ್ಟೇ. ಈಗ ನೀವು ಎದ್ದಾಗ ಏನಾಯ್ತು, ನಿಮ್ಮ ಜೊತೆ ಸತೀಶ್ ಜೊತೆ ಪ್ರಪಂಚನೂ ಬಂತು. ಹೌದು, ಪ್ರಪಂಚ ವಿತ್ ಟೈಮ್ ಅಂಡ್ ಸ್ಪೇಸ್ ಪ್ರಪಂಚ ಬಂತು. ಸಿ, ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಯು ನೀಡ್ ಟು ಕನ್ಸಿಡರ್ ಇಸ್ when I say time and space, their time and space was depend on your echara. One means when you are in the sleep, your own awareness was taken the role as Satish, and it created its own world, okay, with the same time and space. But when you have waken up from that particular dream, you are able to discriminate it is ಸುಳ್ಳು, ಶುದ್ಧ ಸುಳ್ಳು ಅದು ಅಂತ. ಆದರೆ ನೀವೀಗ ವ್ಯವಹಾರಿಕದಲ್ಲಿ ಇದಿರಲ್ಲ, ಅಲ್ಲಿಂದ ಎಕ್ಸ್ಪ್ಲೇನ್ ಮಾಡಿ. ನಿಮಗೆ ಕನಸು ಅರ್ಥ ಆಯ್ತು. ಈಗ ನಾನು ನಿಮಗೆ ಒಂದೇ ಸ್ಟ್ರೈಟ್ ಪ್ರಶ್ನೆ, ಇದು ಮಿಥ್ಯ ಅಂತೀರ, ಸತ್ಯ ಅಂತೀರ? ಮಿಥ್ಯ ಅಂತ ಅಂದ್ರೆ ಐ ವಾಂಟ್ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಇನ್ ಗುರುಜಿಸ್ ಟೀಚಿಂಗ್. ಯಾವುದು ಡ್ರೀಮ್ ಸ್ಟೇಟ್? ಡ್ರೀಮ್ ಸ್ಟೇಟ್ ಮಿಥ್ಯಾನೆ. ಓಕೆ, ವ್ಯವಹಾರಿಕನು ಮಿಥ್ಯಾನೆ, ಬಿಕಾಸ್ it keeps changing. You go forward, you don't stay back in that situations, so it is it changes. So it is unchanging can be satya, which is changing is mithya. So ವ್ಯವಹಾರಿಕ changing is satya. ಸರಿ, ವ್ಯವಹಾರಿಕದಲ್ಲಿ ವ್ಯವಹಾರಿಕ, how do you say that I am that paramarthika satya? You explain me. On what is the base? On what basis you say, sir, I am not this one, all ನಾನು ಈ ತರ ಅಲ್ಲ, ನಾನು ಇದಲ್ಲ, ನಾನು ಸತ್ಯನೇ, ಪಾರಮಾರ್ಥಿಕ ಸತ್ಯ ಅಂತ ಹೇಗೆ ಹೇಳ್ತೀರಾ? ವಾಟ್ ಇಸ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಯು ಹ್ಯಾವ್? This built on Satchitananda aspect. No. I think you have not read DDV 95. If you have read, you tell me authentically if you have read, or I'll I went through, yeah.
So if you have went through what Guruji says, that's okay. I'll explain you. What Guruji says here Sure. is ನಿಮಗೆ ಕನಸಿನ ಪ್ರಪಂಚ ಗೊತ್ತಾಯ್ತು. ನೀವು ಎದ್ದ ತಕ್ಷಣ ಕನಸು ಇಲ್ಲ ಅಂತ ಗೊತ್ತಾಯ್ತು. ಹಾಗೇನೆ ನೀವು ಎದೊಳ್ತಿರಲ್ಲ ಮಲಗಿರುವಂತಹ ಒಂದು ವ್ಯಾವಹಾರಿಕ ಜೀವ, ಅದು ಆಕ್ಚುಲಿ ಏನು ಪಾರಮಾರ್ಥಿಕ ಜೀವ. ಬೈ ನೇಚರ್, ಬೈ ಸ್ವಸ್ವರೂಪ, ಬೈ ಆಲ್ ಮೀನ್ಸ್. When you wake up from this particular state of ವ್ಯಾವಹಾರಿಕ ಜೀವ, with you who was waken up as Satish, the world also comes with him. ಅಲ್ವಾ? ನೀವು ನೋಡುವಂತ, ನೀವು ಮಲಗಿರುವಂತ ಎದೊಳ್ತೀರಾ, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳೆಲ್ಲ ಕಾಣ್ತಾರೆ ನಿಮಗೆ. ಸೊ ಎಲ್ರು ನೋಡ್ತೀರಾ. ನೀವು ಎಲ್ರು ನೋಡಿದಾಗ ನಿಮ್ಗೆ ನನ್ ಇದೆ. ಮತ್ತೆ ಅದು ಆಲ್ಸೋ ಆ ಕಾಲ ಮತ್ತು ದೇಶದ ಪರಿಮಿತಿಯಲ್ಲಿ ಬರುತ್ತೆ. ಬಂದಾಗ ಏನಾಗುತ್ತೆ, ನೀವು ಯಾವಾಗ ನಮ್ಮ ಶಾಸ್ತ್ರಗಳು ಕೊಟ್ಟಿರುವಂತ ಉಪನಿಷತ್ತುಗಳನ್ನ, ವೇದಗಳನ್ನ ಓದ್ತಾ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತೀರಾ, ಮಾಡಿದಾಗ ಏನಾಗುತ್ತೆ, you are able to discriminate. This is also dream. Until and unless ನಾವೆಲ್ಲರೂ ಇಲ್ಲಿ ನಮಗ ಅನ್ಸೋದೇನು, ನಾನು ಇವಾಗ ಈಗ ಮಾತಾಡ್ತಾ ಇರೋದು ನಿಜ, ಎಲ್ಲ ನಿಜ ಅನ್ಸುತ್ತೆ. ಬಟ್ ಅದು ನಿಜ ಅಲ್ಲ ಅಂತ ಅರಿವು ಬರ್ಬೇಕಾದ್ರೆ ಅದು ಹೆಂಗೆ ಅಂದ್ರೆ ಡೀಪ್ ರೂಟ್ ಆಗ್ಬೇಕು. ಹೌ ಇಟ್ ಶುಡ್ ಡೀಪ್ ರೂಟ್ ಅಂತ ಅಂದ್ರೆ, even though I should not be shaken by any of the circumstances. For that, what you need is Shravana, Manana, Nidhyasa. Agreed. But again, that is taking you to Satchitananda space only, right? Where which you want to be unchanging. Alva? Sir, you are already Satchitananda state. You don't need to go to that state. You have to just sir. Okay. You are already that, but ಥ್ರೂನೇ ಈ 3 ಪ್ರೋಸೆಸ್ ಇಂದ ಅಲ್ಲಿ ಸ್ಟಿಕ್ ಆನ್ ಆಗ್ಬೇಕು ಅಂತೀರಾ? ಓಕೆ, ಹೌದು. ಅಂದ್ರೆ ನಾನು ಅನ್ನೋದು ಪಾರಮಾರ್ಥಿಕ ಜೀವ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ, ವೆನ್ ಯು ಆರ್ ದಟ್ ಅಂತ ಗೊತ್ತಾಗುತ್ತೆ. ಯಾವ್ದೇ ಹೇಳ್ತಾರೆ ಗುರುಜಿ, ಇಲ್ಲಿ ಜ್ಞಾನಿ ಹೇಗಿರ್ತಾನೆ, ಮತ್ತೆ ಹೌ ಜ್ಞಾನಿ ವಿಲ್ ಬಿಹೇವ್. ಬಿಕಾಸ್ ಇವಾಗ ನಾವು ಇನಿಷಿಯಲಿ ಬಂದಾಗ ಗುರುಜಿ ಏನಪ್ಪಾ ಎಲ್ಲರೂ ಜ್ಞಾನಿ ಅಂತಾರೆ, ಅವ್ರು ಆರಾಮಾಗಿ ಓಡಾಡ್ಕೊಂಡು ಮಾತಾಡ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಪ್ರಪಂಚನೂ ಇಲ್ಲ, ತನ್ನ ದೇಹನೂ ಇಲ್ಲ, ಒಂದು ಕಾಣುತ್ತೆ. ಬಟ್ ವ್ಯವಹಾರಿಕದಲ್ಲಿ ನಾವೆಲ್ಲ ವ್ಯವಹಾರದಲ್ಲಿ ಇದೀವಲ್ವಾ, ವಿ ಆರ್ ನಾಟ್ ಸ್ಟಿಲ್ ಇನ್ ದಟ್ ಸ್ಟೇಟ್. ನಾವೆಲ್ಲ ಏನ್ ಮಾಡ್ತೀವಿ, ಏನು ಇವರು ಜ್ಞಾನ ಬಂದಿದೆ ಅಂತಾರೆ, ಮಾತಾಡ್ತಾರೆ, ಎಲ್ಲ ಇದ್ದಾರೆ ಅಂತ. ಬಿಕಾಸ್ ವಿ ಆರ್ ಆಲ್ಸೋ ಇನ್ ದಟ್, ವಿ ಆರ್ ನಾಟ್ ಇನ್ ದಟ್ ಸ್ಟೇಟ್. ಗೋ ಟು ದಟ್, we are able to really discriminate. He is not talking from the body, mind, intellect perspective. He is purely awareness he is talking. Until unless his prarabdha is there, this body will there. Even topic. So first question is to you. When you say I am this paramarthika jiva, in that paramarthika jiva, what you have achieved and what you have gained, the knowledge that you have gained by Shravana, Mana and Nidhyasa, in this any circumstances, are you able to manage? What is the, give with an example? I want to know, last week this week, you should show me the progress that last week this happened. After continuous Shravana Manana, see, I was able to stand here, and this is what the example. Okay. The example here, okay. One thing is I am able to manage emotions ಅಷ್ಟೇ. That's what is required ಅನ್ಸುತ್ತೆ. Equilibrium ಆಗಿ ಇನ್ನೇ ಫ್ಲೇರ್ ಅಪ್ ಆಗೋದೆಲ್ಲ ಸ್ವಲ್ಪ ಕಡಿಮೆ, ಸ್ವಲ್ಪ ಇನ್ನು ಜಾಸ್ತಿನೇ ಕಡಿಮೆ ಆಗಿದೆ. And when you say emotional, right, how are you able to come on? How are you able to discriminate? See, my emotions. Okay. Earlier, for example, I had a clash with X and X, and now even though I am having clash, I am not worried. I am not getting emotional. I am just giving an example. It's not that you have to go and fight with somebody. Just on the example. Okay. Only I'll take my younger son situations which is happening at home right now. Is ICSC 10th year, so ಆಯ್ತು, ಒಂದು ಫಸ್ಟ್ ಪ್ರೆಪ್ ಆಯ್ತು, ಸ್ಕೋರ್ಡ್ ವೆರಿ ಲೆಸ್. ಸೊ ಸೆಕೆಂಡ್ ಫಸ್ಟ್ ಪ್ರೆಪ್ PTM ಹೋದಾಗ ವಿ ಹ್ಯಾಡ್ ಎ ಬಿಗ್ ಡಿಸ್ಕಷನ್. ಹೀಗೆ ಎಲ್ಲ, ಹಾಗೆ ಹೀಗೆ ಎಲ್ಲ, ಸ್ವಲ್ಪ ಗೈಡೆನ್ಸು ಎಲ್ಲ ಮಾತಾಡಿ ಎಲ್ಲ, ಮತ್ತೆ ಮೊಬೈಲ್ ಎಲ್ಲ ಕಡಿಮೆ ಮಾಡ್ಬೇಕು. ಸೊ ಮೆನಿ ಥಿಂಗ್ಸ್ ವಿ ಟೋಲ್ಡ್ ಅಂಡ್ ವಿ ಅಗ್ರೀಡ್, ಬಟ್ ವಿ ಡೋಂಟ್ ಸಿ ಎ ಚೇಂಜ್. ಇವಾಗ ನಾನು ಆಸ್ ಎ ರೋಲ್ ಪ್ಲೇ ಹೇಳ್ತಾ ಇದೀವಿ. ಬಟ್ ಅರ್ಲಿಯರ್ ಇಟ್ ಯೂಸ್ ಟು ಬಿ ಮೋರ್ ಫ್ಲೇರಿಂಗ್ ಅಪ್ ಆಗ್ತಾ ಇತ್ತು, ಜಗಳ ಆಗ್ತಿತ್ತು, ಬೈತಾ ಇದ್ವಿ, ಮೊಬೈಲ್ ಕಿತ್ಕೊಳ್ಳೋದು ಎಲ್ಲ ಆಗ್ತಾ ಇತ್ತು.
ಈಗ ಹೇಳ್ಬೇಕು, ಸೊ ವಿತ್ ಏನಂತಾರೆ, ವಿತ್ ಎಫರ್ಟ್ ಅಂದ್ರೆ ವಿತ್ ಸಬ್ಸ್ಟೆನ್ಸ್ ಅಲ್ಲಿ ಹೇಳ್ತೀವಿ. ಬಟ್ ಅಗೇನ್ ಅಲ್ಲಿ ನಾನು ರೋಲ್ ಪ್ಲೇ ಮಾಡ್ತಾ ಇದೀನಿ, ಬಟ್ ವಿತ್ ಎಮೋಷನ್ಸ್ ಇಲ್ಲ ಅನ್ಸುತ್ತೆ ನನ್ಗೆ. ದಟ್ಸ್ ವೇರ್ ಐ ವುಡ್ ಲೈಕ್ ಟು ಸೇ. ಇವಾಗ ಅವತ್ತು ಅಷ್ಟೆಲ್ಲ ಹೇಳಿದ್ಮೇಲೆ ಈಸ್ ನಾಟ್ ಟಾಕಿಂಗ್ ಮಚ್, ಸ್ವಲ್ಪ ಈಸ್ ಅವೇ ಫ್ರಮ್ ಮೀ. ಬಟ್ ಸೊ ಅವೆಲ್ಲ ಇಟ್ಸ್ ಲೈಕ್ ಆಸ್ ಎ ಡ್ಯೂಟಿ, ಆಸ್ ಎ ರೋಲ್ ಪ್ಲೇ. ಎಲ್ಲಿಗೆ ನಿಲ್ಸ್ಬೇಕು, ಎಲ್ಲಿಗೆ ಅನ್ನೋದನ್ನ, ಎಲ್ಲಿಗೆ ಎಷ್ಟು ಪ್ಲೇ ಮಾಡ್ಬೇಕು ಅನ್ನೋದು ವಿಚಾರ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಈಗ ನೀವ್ ಹೇಳಿದ್ರಲ್ಲ, ಈಗ ನಿಮ್ಮ ಮಗಂದು ಒಂದು ವಿಚಾರ ಹೇಳಿದ್ರಿ. ಇಟ್ ವಾಸ್ ಎ ವೆರಿ ಅಥೆಂಟಿಕಲ್ ಎಮೋಷನಲ್ bondage or discussion that happened between you and your son. Here, when you had attended the parent teacher meeting, what was your ನಿಮ್ಮ ಮನಸ್ಸಲ್ಲಿ, ಮೈಂಡ್ ಅಲ್ಲಿ ಏನು ಒಂದು ತಳಮಳ ಆಗ್ತು, ಬಟ್ ಹೌ ಆರ್ ಯು ಏಬಲ್ ಟು ಕಮ್ ಔಟ್ ಆಫ್ ಇಟ್? ಅಂಡ್ ಲೇಟರ್ ವೆನ್ ಯುವರ್ ಸನ್ started distancing from yourself, how are you able to recommunicate with him or reciprocate with him to map that bondage? See, here role in the sense, it's not that it's a small role. You are playing a role of a parent and father. ಹೌದು. Even your son is doing away. How are you able to connect with him? ನನ್ನ ಕಡೆಯಿಂದ ಎಫರ್ಟ್ಸ್ ಇದೆ, ಅದು ಇಟ್ ಈಸ್ ನಾಟ್ ಎಸ್ಟಾಬ್ಲಿಷಿಂಗ್ ಥ್ರೂ. ಆ ಕಡೆಯಿಂದ ರೆಸಿಪ್ರಿಕೇಶನ್ ಆಗ್ತಾ ಇಲ್ಲ, ಬಟ್ ಅಲ್ಲಿಗೆ ನಾನು ಬಿಡ್ತಾ ಇಲ್ಲ. ಸೊ ಬಿಡಬೇಕು ಅನ್ನೋ ಒಂದು ಎಗೋ ಬರುತ್ತೆ, ಬಟ್ ಅದನ್ನ ಸೈಡ್ ಲೈನ್ ಮಾಡಿ, ಇಲ್ಲ ಐ ಹ್ಯಾವ್ ಎ ಡ್ಯೂಟಿ ಟುವರ್ಡ್ಸ್ ಹಿಮ್ ಅಂತ ಗೈಡೆನ್ಸ್ಗೆ ಹೋಗಿ ಹೇಳೋಕೆ ಹೇಳ್ತೀನಿ. ಬಟ್ ಅಗೇನ್ ಆ ಕಡೆಯಿಂದ ಏನು ರೆಸಿಪ್ರಿಕೇಶನ್ ಇಲ್ಲ, ಅಥವಾ ರೆಸ್ಪೆಕ್ಟ್ ಕೊಟ್ಟು ಕೇಳಿಸ್ಕೋಬೇಕು ಅಂತಾನೂ ಇಲ್ಲ. ನೆಗ್ಲಿಜೆನ್ಸ್ ಇನ್ನ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಇನ್ನೊಂದು, ಈಗ ಅವ್ರ ಅಮ್ಮ ಬಿಸಿ ಇದ್ರು ಅಂತ ನನಗೆ ಊಟ ಬಡ್ಸೋಕೆ ಹೇಳಿದ್ರು. ಹಿ ವಾಸ್ ಆಲ್ರೆಡಿ ಹ್ಯಾವಿಂಗ್ ಸಮಥಿಂಗ್. ನಾನ್ ಹೋದೆ ಬಡ್ಸೋಕೆ, ಅವ್ನ್ ಬೇಡವಂತೆ ನನ್ ಕೈಲಿ ಬಡ್ಸ್ಕೊಳ್ಲಿಲ್ಲ. ಅವನೇ ಎಡ್ಗೈಲಿ ಬಡ್ಸ್ಕೊಂಡ. ಸರಿ, ಇಟ್ಸ್ ನಾಟ್ ಎ ಥಿಂಗ್ ಟು ಡಿಸ್ಕಸ್, ಇವಾಗ ಮೇ ಬಿ ಸಮ್ ಟೈಮ್ ಮೇಲೆ ಆಮೇಲೆ ಮಾತಾಡೋಣ. ಸುಮ್ನೆ ಬಂದು ಕ್ಲಾಸಿಗೆ ಬಂದು ಈ ಸೆಷನ್ ಜಾಯ್ನ್ ಆದೆ. ಸೊ ನಾನೇನ್ ಐ ಆಮ್ ಓನ್ಲಿ ಟ್ರೈಂಗ್ ಟು ಹೆಲ್ಪ್ ಹಿಮ್ ಔಟ್, ಬಟ್ ಅವನು ಈಸ್ ಸ್ಟಿಲ್ ನಾಟ್ ಇನ್ ಎ ಮೂಡ್ ಟು ಅದೇ ಐ ವಾಸ್ ಟೆಲಿಂಗ್, ಸಿ ವಿ ಆರ್ ಹಿಯರ್ ಫಾರ್ ಗೈಡೆನ್ಸ್ ಅಂಡ್ ಹೆಲ್ಪ್. ದ ವೇ ಯು ಟೇಕ್ ಇಟ್ ಅನ್ನೋದನ್ನ ನೀನ್ ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದೇವೆ ಅಷ್ಟೇ. ಸೊ ಬೇಜಾರಾಯ್ತು, ಅದು ಇದು ಆಗುತ್ತೆ, ಬಟ್ ಇಲ್ಲ, ಇಟ್ಸ್ ಓಕೆ, ಫೈನ್ ಅಂತಾನು ಅಲ್ಲಿ ಆ ಎಮೋಷನಲ್ ಆಸ್ಪೆಕ್ಟ್ಸ್ ಮ್ಯಾನೇಜಬಲ್ ಆಗ್ತಾ ಇದೆ. ಅರ್ಲಿಯರ್ ಇಟ್ ವುಡ್ ಹ್ಯಾವ್ ಬಿನ್ ಇನ್ ಎ ಡಿಫರೆಂಟ್ ಸ್ಟೇಟ್ ಆಲ್ ಟುಗೆದರ್. Okay, Satish ji, I'll come back to you, might be next week or whatever it is, but you continue your role. You don't get emotional. You have to play the role as a father, as a son, as a husband, or whatever the role that you will have to play with 100% role. ಅದೇ ಇವಾಗ where the knowledge what your friend is helping you. We are not applying the knowledge whatever that we have gained. It is useless wherever it could be. In every step of our life, every thinking you start applying, no, you will get like this. This is what I have seen. Okay, and thank you, Satish ji. You just explained it very well. Even though initially you are not able to connect, but you are able to connect it very well. Thank you so much. It was a good sharing. Hari Om, Asha ji. So, Hari Om, Santosh ji. I know you might have gone through all the videos and I explained it. So, for you also, when you say Jnani has a Vyavaharika, because even though he is a Jnani, he has a body, he accepts himself. ಮತ್ತೆ ಅವರು ತನ್ನನ್ನು ತಾನು ಚೈತನ್ಯ ಸ್ವರೂಪವಾಗಿ ನೋಡಿದ್ರು, ಹೊರಗಡೆ ಪ್ರಪಂಚದವರು ಅವರನ್ನ ಒಂದು ಮನುಷ್ಯನಾಗಿನೇ ನೋಡ್ತಾ ಇರ್ತಾರೆ. ಇದು ನಾವು ನೋಡಿರುವಂತ ಸತ್ಯ. ನಮಗೆ ಸತ್ಯ ತಿಳಿಯೋಕ್ ಮುಂಚೆ ನಾವು ಅದೇ ರೀತಿ ಇದ್ವಿ. ಸತ್ಯ ತಿಳಿದ ಮೇಲೆ ಒಬ್ಬ ಜ್ಞಾನಿಯ ಲಕ್ಷಣಗಳೇನು, ಒಬ್ಬ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ನಮಗೆ ಅರಿವಾಗಿದೆ. ಆ ಅರಿವಿನಲ್ಲಿ ಇಟ್ಕೊಂಡು ನೀವು ಒಂದು ಜ್ಞಾನಿಯ ಒಂದು ರೂಪದಲ್ಲಿ ನಿಂತಾಗ, ಅಥವಾ ಒಂದು ಸಾಧಕನ ಸ್ಟೇಜ್ ಅಲ್ಲಿ ಇದ್ದಾಗ, how are you able to handle the emotions, or how are you able to compete with this real world, and what is that?
ಗುರುಗಳ ಪಾದಕ್ಕೆ ವಂದನೆ ಮತ್ತೆ ಎಲ್ಲ ಆತ್ಮಜ್ಯೋತಿಗಳಿಗೆ ನನ್ನ ನಮಸ್ಕಾರ. How do I stand as a jnani and interact with the world? That is your question, right, Santosh ji? Correct. When you should be clearly explaining me how are you discriminating between Vyavarika Satya and Paramarthika Satya. And you are a jnani and that's it. After you do a lot of Shravana Mana Didyasa. Okay. Okay. Please go ahead. For me to ನಾನು ಜ್ಞಾನಿಯಾಗಿ ನಿಲ್ಬೇಕಾದ್ರೆ ನಾನು ಬೆಳಿಗ್ಗೆ ಏಳುವಾಗ ಈ ಪ್ರಪಂಚ, ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈವನ್ ದ ಬೆಳಿಗ್ಗೆ ಅಂತ ಹೇಳೋದು ಸಹ ಇಟ್ ಈಸ್ ದ ಡ್ರೀಮ್ ಐ ಆಮ್ ವಾಕಿಂಗ್ ಇನ್ ಟು. ಸೊ ಇನ್ ದಟ್ ಡ್ರೀಮ್ ಇದೆಲ್ಲ ಈಗ ನಡೀತಾ ಇರೋದು. ಈವನ್ ದಿಸ್ ಮನನ when you say dream, how are you able to say when this particular Asha wakes up, with the world also comes, this is again a dream. How are you able to justify yourself it is a dream? You are able to see the world with you, right? You are in the same house, you have the same son, you have same children. Yes, I'm the Vyavaharika Jiva. So the Vyavaharika Jiva has to be Dvaita. Without Dvaita, I will not be able to explain this. If I didn't have to say anything, I will be standing in the Advaita Jnanis as a Jnani, as a Mukta, basically. So for me, the way I do, ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದಾಗೆ this is the new thing that I've added. Earlier slight difference. ಈಗ time also I have added into it. Earlier, ಈ ದೇಹ ಬಂತು, ಈ ಮನಸ್ಸು ಬಂತು, I woke up into this world ಅಂತ ಇತ್ತು. ಈ ಪ್ರಪಂಚಕ್ಕೆ ನಾನು ಎದ್ದು ಬಂದಿದ್ದೇನೆ ಅಂತ. ಈಗ ಟೈಮ್ ಆಲ್ಸೋ ನಾನು ಹೇಳುವಾಗನೇ ವಾಟ್ ಎವರ್ ದಟ್ ಬೆಳಿಗ್ಗೆ that time comes along with the prapancha anta additional add ಮಾಡ್ಕೊಂಡಿದ್ದೇನೆ. Because how the pratibhasika, the kanasu, how we walk, the Vyavaharika Jiva walks into the kanasu and comes out, just like that the Paramarthika Jiva is waking up in this Vyavaharika Jiva anta ನಾನು ಅರ್ಥ ಮಾಡ್ಕೊಂಡಿದ್ದೇನೆ ನನ್ನ ಮನಸ್ಸಲ್ಲಿ, ಸಂತೋಷ್ ಜಿ. Okay. When you say you have waken up as from the Vyavarika Jiva to Paramarthika Jiva, how are you able to do transaction in this world, and are you able to manage the things? ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಈ ಮನ್ಸು ಹೇಳ್ತದೆ, ಸಂತೋಷ್ ಜಿ. ಬಿಕಾಸ್ ಎಫೆಕ್ಟ್ ಆಗಲ್ಲ ನಿಮ್ಗೆ ಹೇಳಲಿಕ್ಕೆ. ಓಕೆ, ಐ ವಿಲ್ ಶೇರ್. ಕ್ಯಾನ್ ಐ ಶೇರ್ ಸಮಥಿಂಗ್? Please. ನೆನ್ನೆ when I don't normally use my phone till I leave work. ನಾನು ವಾಟ್ಸಪ್ ಮೆಸೇಜ್ ನೋಡಲ್ಲ. I came home 3 o'clock. There is a message from my sister. Mom fell inside the house and she was not able to get up, and my brother had to come, and she had locked the door, bolted the door on both ends, at the back and in the front. So he couldn't even get in, but he managed to unlock the bolt and things, and he got in, and he had to help her to get up anta message kalsidlu. With whatever is happening at the background over there, I'm not going into the details of that. ನನಗೆ ಏನೂ ಆಗಿಲ್ಲ, because I'm seeing this as a drama. ಯಾಕೆ ನಾನು ಹಾಗೆ ನೋಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಬಟ್ ಶೀಸ್ ಫೈನ್ ಅಂತ something inside me tells me that she's fine. Okay. Right? Okay. What is it that telling me she's fine? I don't know. But there was no fear. And that was not because it's already night in India, right? So that was not, I couldn't call my sister also because she would have been sleeping also. So early morning, that is before I went to sleep, I was awake till almost 10 o'clock yesterday. Then I spoke to my sister and she said, no, she's okay. Just she's got a bruise. But we couldn't figure out why she didn't get up on wherever she fell in the hall. There is sofa and there is chair. She could have got up. So then as I was talking to my sister, I said,
for me, this is just a movie that is happening. I'm so far away. I'm just listening to it. There is Okay. not much that I can do, right? So I'm able to see this is a happening. Even if something really bad happens to mom also, that we have to go through that. So this is how I'm separating myself from this dream of this Vyavahara, my mother, sister, the fall, Asha listening to that, and the But way you are far away. Okay, for you everything is just like a movie. But yeah. Mm. let's consider. See, the inner, there was something saying that is your positive thinking, which made you to say that, hey, no, I always well, nothing going to happen. I mean, that is how we start our day, and that is how this Vyavarika life should Yeah. be, with all positive things, because we always say, ಒಂದು ಆಸ್ತು ದೇವತೆಗಳಿದ್ದಾರೆ, ಅದು is something we will say. So we always, to keep ourselves always to be motivational to others and also to be positive ourselves, we always, be positive. And that was clearly was there in your mind. But Yeah. still, my question to you is, when you are able to say that it was just a movie, there was way my mom locked and my brother came in whole night, or in your workspace, whatever that happened for you in the day, you were not disturbed. Only it was just like a movie, something came and it went. That's all. You were absolutely not disturbed with whatever that all is well. Think it was actually well for you, right? Mm-hmm. I can't say it is all as well, Santoshji. I spoke to mom this morning and she complained like she's got bruises on her arm. So I asked her, why were you, now she's walking and she did her own thing, and she made tea also. By the time I spoke to her again, she's making her own tea and she's able to walk. It's not that she's not able to walk around. So what really happened there? None of us will be able to know the truth. It is a story that it's my brother's version, my sister's version, and mom's version with whatever they expressed. I'm putting together a story. Okay. So it is just a So story. you are able to see that as a story. Okay, you are able to see that as a story, and you are able to remain in that particular Sakshi. Yes. That's what you wanted to mention. Yeah. Wonderful. I'm not affected. Awesome. There is no ಅಮ್ಮನ್ಗಿಗಾಗೋಯ್ತು ಯಾರು ಅಣ್ಣ ತಮ್ಮಂದಿಲ್ಲ ತಂಗಿ ಹೋಗಕ್ಕಾಗಿಲ್ಲ, like all those things are not there. Nothing is there. Awesome. There is no emotion. Very good. If it was earlier, I would have called my younger brother. How come you did that? Like there is nobody there to look after. So many things would have happened. Correct. On what 100%. basis would I judge my younger brother also that he was not there, he didn't make proper arrangements or things like that? That is when I'm getting involved as a daughter or a sister. All those things are going to come out. Now, when Awesome. I'm looking from the other level, whatever is happening, what I can do, it will happen from my hand. Beyond that, there is nothing much I have to. See, this is what we need to learn, Kokila ji and everybody over it is Satish ji, Shobha ji, Sandhya ji. See, the things will keep on happening every day, day-to-day activity. We will come up with so many emotions. We will get up so many things. But handling, how we handle and how we interact with every situation is what makes us, whether we are matured enough or we have that particular, we are able to stay in that pratibhasika state. ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ವಂಡರ್ಫುಲ್ ಶೇರಿಂಗ್ ಅಂಡ್ ಆಸಮ್ ಸತ್ಯಜಿ, ಸಾರಿ ಆಶಾಜಿ, ಥ್ಯಾಂಕ್ ಯು ಸೋ ಮಚ್. Thank you. ಶೋಭಾಜಿ, ಹರಿ ಓಂ. ಹರಿ ಓಂ ಸಂತೋಷ್ ಜಿ. ಹರಿ ಓಂ ಎಲ್ರಿಗೂ. ಹರಿ ಓಂ. ಹರಿ ಓಂ. ಹರಿ ಓಂ. ನಿಮಗೂ ನಂದು ಪ್ರಶ್ನೆ ಇವತ್ತೊಂದು 95 ಅಲ್ಲಿ ಗುರುಜಿ ಹೇಳ್ತಾರೆ, ನೀವು ಕೇಳಿರ್ತೀರಾ, ಎನಿವೆ ನಿಮ್ಗೆ ಡೀಟೇಲ್ ಆಗಿ ಏನು ಕೇಳೋದು ಬೇಡ. ನೀವು ಪಾರಮಾರ್ಥಿಕ, ನೀವು ಜ್ಞಾನಿ ದೃಷ್ಟಿಯಿಂದ ವ್ಯಾವಹಾರಿಕದಲ್ಲಿ ನೀವು ಆ ಒಂದು ಪಾರಮಾರ್ಥಿಕ ಸತ್ಯದಲ್ಲಿ ನಿಮಗೆ ಕಾಣಿಸ್ತಾ ಇದೆ ವ್ಯಾವಹಾರಿಕ ಅಂತ, ಆದ್ರೂ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ ಅನ್ನೋ ಒಂದು
ಅದು ಒಂದು ಭ್ರಮೆ ಅಷ್ಟೇನೆ. ನಾನು ಪಾರಮಾರ್ಥಿಕ ಸತ್ಯ ಅನ್ನೋ ಸತ್ಯದಲ್ಲಿ ನಿಂತು ನೀವು ವ್ಯವಹಾರ ಮಾಡೋವಾಗ ನಿಮ್ಮಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನಾದರೂ ಒಂದು ಘಟನೆಗಳು ಇದ್ರೆ ಅದನ್ನು ಶೇರ್ ಮಾಡ್ಕೋಬಹುದು. ಸೊ ದಟ್ ನಮ್ಗೆಲ್ಲರಿಗೂ ಅದೊಂದು ಮನನ ಆಗತ್ತೆ. ಈಗ ಜಸ್ಟ್ ಆಶಾಜಿ ಹೇಳಿದ್ರಲ್ಲ ಆ ತರ. ಅಂದ್ರೆ ಈಗ ಅಂದ್ರೆ ಈ ಜೀವ ಪಾರಮಾರ್ಥಿಕದಲ್ಲಿ ನಾನು ಪಾರಮಾರ್ಥಿಕ ಜೀವ ಅನ್ನೋ ರೀತಿಯಲ್ಲಿ ಇದ್ದಾಗ, ಇನ್ನೊಂದ್ಸತಿ ಹೇಳಿ ಸಂತೋಷಿ. ಈಗ ನೀವು ಪಾರಮಾರ್ಥಿಕ ಜೀವದಲ್ಲಿ ಇದ್ದೀವಿ, ನಾನು ಪಾರಮಾರ್ಥಿಕ ಜೀವ ಅಂತ ನಿಮಗೆ ಗೊತ್ತು. ಆದ್ರೂ ನೀವು ವ್ಯವಹಾರಿಕ ಮಾಡ್ತಾ ಇದ್ದೀರಾ. ವ್ಯವಹಾರದಲ್ಲಿ ನಿಮಗೆ ಮಾಯೆ ಅನ್ನೋದು ಆವರಿಸಿಲ್ಲ. ನಿಮಗೆ ಮಾಯೆ ಅನ್ನೋದು ನಡೀತಾ ಇದ್ರು ನೀವು ಅದನ್ನ ಸಪರೇಟ್ ಆಗಿ ಇಟ್ಟು, ಇಲ್ಲ ನಾನು ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ತಾ ಇದ್ದೀನಿ, ಯಾಕಂತ ಅಂದ್ರೆ ನಾನೇ ಅದು. ನಾನು ನನ್ನ ಗುರುವಿಂದ ಕೇಳಿರುವಂತ ಶ್ರವಣ ಮನ ಇತಿಹಾಸ ವೇದಗಳಿಂದ ಅಥವಾ ಶಾಸ್ತ್ರಗಳಿಂದ ತಿಳ್ಕೊಂಡಿರೋ ಜ್ಞಾನದಿಂದ ನೀವು ಪಾರಮಾರ್ಥಿಕ ಸತ್ಯ ಅದು ನಿಮಗೆ ಗೊತ್ತು. ನೀವು ವ್ಯವಹಾರಿಕದಲ್ಲಿ ಹೇಗೆ ನೀವು ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ತೀರಾ? ಎಮೋಷನ್ಸ್ ಆಗ್ಬೋದು, ಅಥವಾ ಏನೋ ಒಂದು ಅಡಚಣೆಗಳು ಬರ್ಬೋದು, ಅಥವಾ ಏನಾದ್ರೂ ಒಂದಿರ್ಬೋದು. ಆ ತರ ಆದಾಗ ನಾವು ಪ್ರತಿನಿತ್ಯದ ಜೀವನ ಜಂಜಾಟದಲ್ಲಿ, ಯಾಕಂದ್ರೆ ಸಂಸಾರ ಅನ್ನೋದೇ ಒಂದು ಸಫರಿಂಗ್ ಅಂತ ಹೇಳ್ತಾರೆ. ಏನೇ ಇರ್ಬೋದು, ವ್ಯವಹಾರಿಕಕ್ಕೆ ಬಂದ್ರೆ ಎವ್ರಿಥಿಂಗ್ ಇಸ್ ಸಫರಿಂಗ್ ಅಂಟಿಲ್ ಅನ್ಲೆಸ್ ನಾವು ಸೈಲೆಂಟ್ ಆಗಿ ಆ ಒಂದು ಪರಮ ಸತ್ಯದಲ್ಲಿ ಇರೋ ತನಕ, ಅಥವಾ ನೀವೊಂದು ಧ್ಯಾನದಲ್ಲಿ ಕೂತಿರುವಾಗ ಆ ಪರಮ ಸತ್ಯದಲ್ಲಿ ಇರೋ ತನಕ ಆ ಒಂದು ಟೆಂಪರರಿ ಸ್ಟೇಟ್ ಅಲ್ಲಿ ಇರ್ತೀವಿ. ಮತ್ತೆ ಹೊರಗೆ ಬಂದ್ರೆ ಮತ್ತೆ ಅದೇ ಪ್ರಪಂಚ, ಅದೇ ವ್ಯವಹಾರ, ಅದೇ ಸುಳ್ಳು, ಅದೇ ನಿಜ ಎಲ್ಲ ಬರುತ್ತೆ. ಈ ಒಂದು ಜಂಜಾಟದಲ್ಲಿ ನೀವು ಹೇಗೆ ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ತಾ ಇದ್ದೀರಾ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ. ಹೌದು ಸಂತೋಷಿ, ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲೋದು ಖಂಡಿತ ಆಗ್ತಾ ಇದೆ. ಯಾಕೆಂದ್ರೆ ಮೊದಲ ಆ ಎಮೋಷನ್ಸ್ ಅನ್ನೋದನ್ನು ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಮೊದಲು ತುಂಬಾ ಇತ್ತು ಎಮೋಷನ್ಸ್, ಈಗ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲ ಅಕಸ್ಮಾತ್ ಬಂದ್ರೂನು ಅದು ಆ ಕ್ಷಣ ಅಷ್ಟೇನೆ, ಮತ್ತೊಂದು ಕ್ಷಣಕ್ಕೆ ಅದು ಇರೋದಿಲ್ಲ, ಆ ಎಮೋಷನ್ಸ್ ಅನ್ನೋದು ಇರಲ್ಲ. ಮತ್ತೆ ಅಲ್ಲಿ ಷಡ್ರಿಪುಗಳು ಅಂತ ಹೇಳ್ತೀವಲ್ಲ, ಕಾಮ ಕ್ರೋಧ ಲೋಭ ಮೋಹ, ಅದು ಯಾವುದೂನು ಅಷ್ಟೇನೆ ಏನಿಲ್ಲ ಅಂದ್ರೆ ಒಂದು 95% ಕಮ್ಮಿ ಆಗೋಗ್ಬಿಟ್ಟಿದೆ. ಅದೆಲ್ಲ 100 ಅಂತ ನಾನು ಹೇಳೋದಕ್ಕೂ ಸಾಧ್ಯ ಆಗಲ್ಲ. 95% ಅಂತೂ ಇಲ್ಲ ಅಂತಲೇ ಹೇಳ್ತೀನಿ. ಯಾವಾಗ್ಲೂ ಸಂತೋಷವಾಗಿರೋದಕ್ಕೇನೆ ಸಾಧ್ಯ ಆಗ್ತಾ ಇದೆ ನನಗೂನು ಅಂತ ಹೇಳೋದಕ್ಕೂ ಇಷ್ಟಪಡ್ತೇನೆ. ಆನಂದ ಅನ್ನೋದು ನಿಮ್ಮ ವ್ಯವಹಾರಿಕ ಜೀವ, ಹೌದು, ಈ ವ್ಯವಹಾರಿಕ ಜೀವದಲ್ಲೇನೆ ಎಲ್ಲಾನು ನಡೆಸ್ತಾ ಇರೋದು. ಯಾಕೆಂದ್ರೆ ಎಲ್ಲಾನು ಇರುವಿಕೆನೆ ಆಗಿದೆ. ಇರುವಿಕೆನೆ ಆಗಿರ್ಬೇಕಾದ್ರೆ ಏನೇನ್ ಕಾಣಿಸ್ತಿದೆ ಅದೆಲ್ಲಾನು ಗೋಚರಿಸ್ತಿರೋದೆಲ್ಲಾನು ನಮ್ಗೆ ಸದ್ಯಕ್ಕೆ ಮಿಥ್ಯ ಅಂತ ಗೊತ್ತಾಗಲ್ಲ, ಎಲ್ಲ ಸತ್ಯ ಅನ್ನೋ ರೀತಿಯಲ್ಲೇ ನಡೀತಾ ಇರುತ್ತೆ. ಆದ್ರಿಂದ ಏನ್ ಮಾಡ್ತೀವಲ್ಲಿ ವ್ಯವಹಾರಿಕ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲಾನು. ಬಟ್ ಆ ಅರಿವು ಅನ್ನೋದಿದೆ ಅಲ್ವಾ, ನಾನು ಯಾರು ಅನ್ನೋದು ಅರಿವು ಇದೆ ಅಲ್ವಾ, ಆ ಅರಿವು ಇರೋದ್ರಿಂದ ಏನಾಗ್ತಿದೆ, ಯಾವುದನ್ನು ಸಿಕ್ಕಾಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ನಾನು ಪಾರಮಾರ್ಥಿಕ ಜೀವನೇ ಅನ್ನೋದು ಪ್ರತಿಯೊಂದು ಕ್ಷಣಕ್ಕೂನು ಅದು ಅರಿವೆಲ್ಲ ಇರುತ್ತೆ. ಹಾಗಾಗಿ ಅಲ್ಲಿ ಆ ದುಃಖಕ್ಕೂ ಅವಕಾಶ ಇಲ್ಲ, ಮತ್ತೆ ಆವೇಶಕ್ಕೂ ಅವಕಾಶ ಇಲ್ಲ, ಯಾವುದೇ ಕೋಪತಾಪಗಳಿಗೂ ಆವೇಶ ಇರೋದಿಲ್ಲ. ಮತ್ತೆ ಆ ಸಂತೋಷ ಬಂದ್ರೂನು ಅದನ್ನು ಸಿಕ್ಕಾಕೊಳಕ್ಕೆ ಅವಕಾಶ ಇಲ್ದಂಗೆ ನಾನು ಪಾರಮಾರ್ಥಿಕ ಜೀವ. ಇದು ವ್ಯವಹಾರವಾಗಿ ಎಲ್ಲ ನಡೀತಾ ಇರುತ್ತೆ. ಯಾಕೆಂದ್ರೆ ಆ ಇಂದ್ರಿಯಗಳಿಗೆ ಗೋಚರ ಆಗ್ತಿರತ್ತೆ, ಅಂತಃಕರಣಕ್ಕೆ ಗೊತ್ತಾಗ್ತಾ ಇರತ್ತೆ, ಮನಸ್ಸು ಬುದ್ಧಿ ಅಹಂಕಾರ ಚಿತ್ತಕ್ಕೆ ಗೊತ್ತಾಗ್ತಿರತ್ತೆ. ಆದ್ರೆ ಇದು ಅಹಂಕಾರನೂ ನಾನಲ್ಲ, ಅಲ್ಲಿ ಅಹಂ ಮಾತ್ರನೇ ನಾನು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಆ ಅರಿವಿನಲ್ಲೇ ನಿಲ್ಲೋದಕ್ಕೂ ಸಾಧ್ಯ ಆಗ್ತಿದೆ. ಏನೇನು ಇರುವಿಕೆ ಇದೆ ಅಲ್ಲ, ಎಲ್ಲ ಇರುವಿಕೆನೂ ಅಷ್ಟೇ ಅರಿವಿನಿಂದ ನೋಡಿದಾಗ ಅದೆಲ್ಲಾನು ಇರುವಿಕೆ ಎಲ್ಲಾನು ಏನೇನ್ ಕಾಣಿಸ್ತದೆ ಅದೆಲ್ಲ ಮಿಥ್ಯ ಇದೆ ಅಷ್ಟೇನೆ, ಅದೆಲ್ಲ ಮಿಥ್ಯ ಅಂತ ಗೊತ್ತಾಗ್ತಿದೆ. ಏನಿದೆ ಎಲ್ಲಾನು ಅರಿವೇನೆ ಅದೆಲ್ಲ ಅಂತವ್ರು ಗೊತ್ತಾಗ್ತಾ ಇದೆ. ಅದ್ರಲ್ಲೇನೆ ಇರೋದಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳ್ತೀನಿ ಸಂತೋಷ್ಜಿ. ಹೌದು, ಕೋಪ ಬರುತ್ತೆ, ಇಲ್ಲ ಅಂತ ಇಲ್ಲ. ಏನೋ ಒಂದ್ ಸನ್ನಿವೇಶ ನಡೆದಾಗ ಅಲ್ಲಿ ಕೋಪ ಬರುತ್ತೆ, ಬಟ್ ಅದು ತುಂಬಾ ಹೊತ್ತು ಇರೋದಿಲ್ಲ. ಬರುತ್ತೆ, ಎಷ್ಟು ಒಂದು ಫ್ಯೂ ಸೆಕೆಂಡ್ಸ್ ಅಂತ ಹೇಳ್ಬೋದು. ಆ ಕೋಪ ಅನ್ನೋದು ಹೊಟ್ಟೋಗುತ್ತೆ. ಮತ್ತೆ ಏನೊಂದು ಅಡಚಣೆ ಆದ್ರೂ ಅಷ್ಟೇ ಸರಿ ಆಗುತ್ತೆ ಬಿಡು, ಅದು ಹಾಗೆ. ಈಗ
ನಮ್ಮಮ್ಮ ಒಂದ್ ಹೇಳ್ತಿದ್ರು, ಅಮ್ಮ ನನಗೆ ಅವನು ಜ್ವರ ಬಂದ್ಬಿಟ್ಟಿದೆ ಅಂತ ಅಂದ್ರೆ ಒಂದ್ಸತಿ ನಮ್ಮಮ್ಮ ಏನಂದ್ರು ಅಂದ್ರೆ, ಅದ್ ಬಂದಿತ್ತಲ್ವಾ, ಅದ್ ಇದ್ದಿದ್ದಲ್ಲ ಅಲ್ವಾ, ಹೋಗುತ್ತೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ, ಬಂದವನ್ ಹೋಗ್ಲೇಬೇಕು, ಇರೋದಕ್ ಬಂದಿಲ್ವಲ್ಲ ಅವನು, ಹೋಗ್ತಾನೆ ಬಿಡು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅಂದಿದ್ರು. ಇನ್ನೊಂದ್ ಸನ್ನಿವೇಶದಲ್ಲಿ ಈಗ ಸೊಂಟನೋ ಬಂದ್ಬಿಟ್ಟಿದೆ ಅಮ್ಮ, ಮಲಗ್ ಬಿಟ್ಟಿದೀನಿ ನಾನು, ನನ್ ಕೈಯಲ್ಲಿ ಆಗ್ತಾನೆ ಇಲ್ಲ, ಎದ್ದೊಳಕ್ ಆಗ್ತಿಲ್ಲ ಅಂದ್ರೆ, ಹೋಗುತ್ತೆ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ, ಅದೆಲ್ಲ ಯಾವ್ದೂನು ಇರೋದಕ್ಕಲ್ಲ ಬಂದಿರೋದು, ಹೋಗುತ್ತೆ ಬಿಡು, ಆರಾಮಾಗಿ ಮಲ್ಕೋ, ಸಮಯ ಸಿಕ್ಕಿದೆ ಈಗ ನೀನು ಮಲಗಕ್ ರೆಸ್ಟ್ ಸಿಕ್ಕಿದೆ ಅಲ್ಲ, ಆರಾಮಾಗಿ ರೆಸ್ಟ್ ಮಾಡಿ, ಯಾಕೆ ಯೋಚನೆ ಮಾಡ್ತೀಯ ನೀನು, ಏನೋ ಒಂದ್ ತರ್ಸ್ಕೊಂಡ್ ಒಂಚೂರು ತಿನ್ನು, ಹಂಗ್ ಬರ್ಕೊಂಡ್ ಕುತ್ಕೊಂಡ್ ಒಂಚೂರು ತಿನ್ನು, ರೆಸ್ಟ್ ಮಾಡಿ, ಯಾಕೆ ಯೋಚನೆ ಮಾಡ್ತೀಯ, ನಿಂಗ್ ರೆಸ್ಟ್ ಸಿಕ್ಕಕ್ಕೂ ಒಂದ್ ಸಮಯ ಸಿಕ್ಕಿದೆ ಅಲ್ಲ, ಅದು ಹೋಗೋದಕ್ ಬಂದಿದೆ, ಬಿಟ್ಟು ಅದನ್ನ ಅಂತ ಅಂದ್ಬಿಟ್ಟು ಅಮ್ಮ ನಂಗೆ ಹೇಳ್ತಿದ್ರು. ಇಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ ನಿಮ್ಮ ತಾಯಿ ಮಾತಲ್ಲಿ ಅಂತಂದ್ರೆ, ಅದು ನೆಪ. ನಮಗೆ ನೋವಿದ್ರುನು ಆ ನೋವು ಬಂದಿರೋದು ನೀನ್ ರೆಸ್ಟ್ ಮಾಡ್ಲಿ ಅಂತ, ಸೊ ಅದನ್ನ ಉಪಯೋಗಿಸ್ಕೊಂಡು ರೆಸ್ಟ್ ಮಾಡು ಅಂತ ಹೇಳ್ತಾರೆ. ಇದೇ 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 ನಮಗ್ ಬೇಕಾಗಿರೋದು. ನಾವು ಪ್ರತಿಯೊಂದು ದುಃಖದಲ್ಲೇ ಆಗ್ಲಿ ಅಥವಾ ಸುಖದಲ್ಲೇ ಆಗದೆ, ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ನಾವು ಯಾವ ತರ ನಾವು ಹ್ಯಾಂಡಲ್ ಮಾಡ್ತೀವಲ್ಲ ಅಷ್ಟೇ. ನಾವು ಎಲ್ಲೋ ಹೋಗಿ ಏನೇನೋ ಮಾಡಿ ಏನೇನೋ ನೋಡೋದೇನು ಇಲ್ಲ. ಅದೇ ನಿಮ್ಮ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ, ಎಷ್ಟು ನೋಡಿ, ಅವರು ಪಾಪ ಯಾವ್ದೋ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ, ಜಸ್ಟ್ ಅವ್ರು ಕಲ್ಸ್ಕೊಟ್ಟಿರೋ ಪಾಠ, ಜೀವನದ ಪಾಠ ಕಲ್ಸ್ಕೊಟ್ಟೋದು ಎಷ್ಟು ಚೆನ್ನಾಗಿ ನಿಮ್ಗೆ ಒಂದು ಇದಾಗಿದೆ. ಅದೇ ಹೇಳೋದು, ಅವರ ಒಂದು ಆಶೀರ್ವಾದ, ಅವರ ಒಂದು ಇದೇ ನಿಮ್ಗೆಲ್ಲರಿಗೂ ಒಂದು ಆತ್ಮಜ್ಞಾನದ ಅರಿವು ಮತ್ತೆ ಆ ಒಂದಲು ಬೇಗ ಬಂದಿರೋದು ಅಂತ ಅನ್ಸುತ್ತೆ. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ, ವೆಂಟಾಸ್ಟಿಕ್, ವಂಡರ್ಫುಲ್ ಶೇರಿಂಗ್, ಥ್ಯಾಂಕ್ ಯು. ಬಾತ್ರೂಮ್ ಸ್ವಲ್ಪ ವಾಶ್ ಮಾಡೋಣ ಅಂತ ಲೈಟ್ ಆಗಿ ವಾಶ್ ಮಾಡಕ್ ಹೋದೆ, ಸೊಂಟ ಹಿಡ್ಕೊಂಡ್ಬಿಡ್ತು, ಅಲ್ಲಿ ಬಗ್ಗದೋಳೆ ಎದ್ದೊಳಕ್ ಕಷ್ಟ ಆಯ್ತು. ಸರಿ ಅನ್ಬಿಟ್ಟು ಅಲ್ಲಿದೆ ಹಾಕೊಂಡ್ ಮಾಡ್ಕೊಂಡು ಎದ್ಬಿಟ್ಟು ಬಂದೆ. ಅವಾಗ ಆಮೇಲೆ ಹೇಳ್ದೆ, ಈ ತರ ಆಗ್ಬಿಟ್ಟಿದೆ ನಂಗೆ, ಆರಾಮಾಗಿ ರೆಸ್ಟ್ ಮಾಡ್ಬಿಡು ಅಂದ್ರು. ಹ್ಞೂ ಅಂತ ಅಂದೆ. ಎಲ್ಲಿ ಮಲಗೋದು, ಹೋಗುತ್ತೆ ಬಿಡು, ಅಮ್ಮ ಹೇಳಿದ ಮಾತು ನೆನಪಾಯ್ತು, ಅದಕ್ಕೋಸ್ಕರ ಇವಾಗ ಅದೇ ಮಾತು ಇಲ್ಲಿ ಹೇಳೋದಕ್ಕೂ ನಂಗೆ ಆಯ್ತು ಸಂತೋಷಿ. ಹಾಗಾಗಿ ನೋಡಿ ಕೂತ್ಕೊಂಡಿದೀನಿ, ಹಿಂದ್ಗಡೆ ಒಂದ್ ದಿಂಬ ಹಾಕೊಂಡು ಹೊರಕೊಂಡು ಕೂತ್ಕೊಂಡಿದೀನಿ. ಹೋಗುತ್ತೆ, ಅದು ಬಂದಿದೆ, ಹೋಗುತ್ತೆ, ಅದೇನು ಸದಾ ಇರಲ್ವಲ್ಲ, ಅಮ್ಮ ಹೇಳಿದ್ ಹೌದಲ್ಲ, ಸತ್ಯ ಅಲ್ವಾ ಅಂತ ಅಂದ್ಬಿಟ್ಟು ನೆನ್ಪಾಯ್ತು. ಈಗ ಅದೇ ಮಾತು ಇಲ್ಲಿ ಹೇಳ್ತೀಯ ಸಂತೋಷಿ ನಾನು. ಸೂಪರ್, ವಂಡರ್ಫುಲ್. ಥ್ಯಾಂಕ್ ಯು ಶೋಭಾಜಿ. ಅಮ್ಮನ್ ಜೊತೆ ಮಾತಾಡುವಾಗ ನಾನೀಗ ಅದನ್ನ ಅಮ್ಮನ್ಗೆ ಹೇಳ್ಕೊಡ್ತೀನಿ. ಎಷ್ಟು ಪಾಸಿಟಿವಿಟಿ ಅಪ್ಪ. ಏನ್ ನೋಡಿ, ಎಲ್ಲರಲ್ಲೂ ಎಷ್ಟು ದೈವತ್ವ ಇದೆ ಅಂತ ಅಂದ್ರೆ, ನಾವು ಒಳ ಹೊಕ್ಕದಾಗೆ ಗೊತ್ತಾಗದೆ. ಅದೇ ಹೇಳೋದು, ಗುರುಜಿ ಹೇಳ್ತಾರೆ, ಎಲ್ಲರೂ ಒಂದೇ, ನಾವೆಲ್ಲ ಒಂದೇ. ಆ ಪಾರಮಾರ್ಥಿಕ ಸತ್ಯ ಅನ್ನೋದು ಇಷ್ಟು ಕ್ಲೀನ್ ಆಗಿ ನಮ್ಗೆ ವಿಂಗಡಣೆ ಮಾಡಿ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಮಾತುಗಳಲ್ಲಿ ಒಬ್ಬೊಬ್ರು ಒಂದೊಂದು ಶೇರಿಂಗ್ ಮಾಡ್ಬೇಕಾದ್ರೆ ಎಷ್ಟು ಒಂದು ಆ ಒಂದು ಇದು ಕಾಣತ್ತೆ ನಮ್ಗೆ. ಎಸ್, ವಿ ಆರ್ ಆನ್ ದ ಟ್ರ್ಯಾಕ್ ಅಂತ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹರಿ ಓಂ ಶೋಭಾಜಿ, ಥ್ಯಾಂಕ್ ಯು. ಸಂಧ್ಯಾಜಿ, ಹರಿ ಓಂ. ಆಫ್ಟರ್ ಲಾಂಗ್ ಟೈಮ್. ಹರಿ ಓಂ, ಎಲ್ಲರಿಗೂ ಹರಿ ಓಂ, ನಮಸ್ತೆ. ಸೊ ನೀವು 95th ಚಾಪ್ಟರ್ ಓದಿದ್ದೀರಾ? ಕೇಳಿದಿರಲ್ಲ? ಸೊ ಹಂಗಾದ್ರೆ ಏನ್ ತೊಂದರೆ ಇಲ್ಲ. ಸೊ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ಬೋದು ಅದರಿಂದ. ಸೊ ನಿಮ್ಗೂ ಅದೇ ಪ್ರಶ್ನೆ. ಈಗ ನಾವೇನ್ ಮಾಡಿದೀವಿ, ಪಾರಮಾರ್ಥಿಕ ಜೀವ ಬಂದ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದಾನೆ, ಅಂದ್ರೆ ವ್ಯಾವಹಾರಿಕದಲ್ಲಿ ಮರ್ತು ಹೋಗಿದ್ದಾನೆ. ಈಗ ಲೋಕದಲ್ಲಿ ನಾವು ನೋಡ್ತಾ ಇರುವಂತ 99% ಜೀವಿಗಳೆಲ್ಲವೂ ಏನಾಗಿದೆ ಅಂತಂದ್ರೆ, ಆ ಮಾಯೆ ಅನ್ನೋ ಇದ್ರಲ್ಲಿ ಸಿಲುಕಿ ತಾನು ಪಾರಮಾರ್ಥಿಕ ಜೀವ ಅನ್ನೋ ಅರಿವೇ ಇಲ್ಲ, ತಾನು ವ್ಯಾವಹಾರಿಕ ಜೀವ ಅಂತ ಮರ್ತಿದ್ದಾನೆ. ಈಗ ನೀವು ವ್ಯಾವಹಾರಿಕ ಜೀವದಲ್ಲಿ ಹೇಗಿದ್ದೀರಾ ನೀವು, ಅಥವಾ ನೀವು ವ್ಯಾವಹಾರಿಕ ಜೀವವನ್ನ ಬೇರ್ಪಡಿಸಿ ನಾನು ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲಕ್ ಆಗ್ತಾ ಇದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ನಿಮ್ಮ ಜೀವನದ ಒಂದು ಯಾವ್ದಾನ ಒಂದು ಘಟನೆ, ಒಂದು ನೆನಪು ಏನಾದ್ರು ಶೇರ್ ಮಾಡ್ಬೋದು. ಹರಿ ಓಂ ಎಲ್ಲರಿಗೂ. ಅದೇ ಈಗ ಶೋಭಾ ಅಕ್ಕ ಇಷ್ಟೊತ್ತು ಹೇಳಿದ್ರಲ್ಲ, ಅಮ್ಮ ಹೇಳ್ತಿದ್ರು ಅಂತ, ನಾನ್ ಅದನ್ನ ನನ್ ಮಗಳಿಗೆ ಇನ್ನೊಂದ್ ತರ ಹೇಳ್ತಿರ್ತೀನಿ, ಇಲ್ಲ ನಾನೇ ಹೇಳ್ತಿರ್ತೀನಿ ಒಂದೊಂದ್ಸಲ. ಸೊಂಟ ನೋವು ಬಂದ್ರೆ ಆಕ್ಚುಲಿ ನಾನು ನೆನ್ನೆಯಿಂದ ಇಡೀ ದಿನ ಮಲಗಿದೀನಿ, ನೆನ್ನೆ ಇವತ್ತೆಲ್ಲ ಸೊಂಟ ನೋವಿಂದ. ಹೇಗೆ ಆದ್ರೆ ನನ್ ಮಗಳಿಗೆ ಅಮ್ಮ ಅದಕ್ಕೆ ಹೇಳ್ತೀನಿ, ಕಾಲ್ ನೋವು ಅಂದ್ರೆ ಕಾಲ್ ಸ್ವಲ್ಪ ದಿನ ಎತ್ತಿಟ್ಬಿಡೋ, ಕಾಲ್ ನೋವು ಹೋಗುತ್ತೆ ಅಂತೀನಿ. ಸೊಂಟ ನೋವು ಸೊಂಟ ಸ್ವಲ್ಪ ಎತ್ತಿಟ್ಬಿಡೋ, ಹೋಗುತ್ತೆ. ಯಾಕೆ ಅಂತಂದ್ರೆ, ಹೇಳ್ಬೇಕು ಅಂತಂದ್ರೆ, ಶರೀರನೇ ನಾನಲ್ಲ ಅಂದಾಗ ಈ ಸೊಂಟ ಎಲ್ಲಿ ಬಂತು, ಕಾಲ್ ಎಲ್ಲಿ ಬಂತು, ಮೈಕೈ ನೋವು ಎಲ್ಲಿ ಬಂತು ಅನ್ನೋ ತರ ಒಂದು ಬರುತ್ತೆ. ಮುಂದೆ ಒಂದು ಸ್ಟೆಪ್ ಹೋದ್ರೆ ಇದನ್ನೆಲ್ಲ ಇವಾಗ ಇಷ್ಟೊತ್ತು ತಾವೆಲ್ಲ ಏನ್ ಮಾತಾಡಿದ್ರಿ,
ಪ್ರಾತಿಭಾಸಿಕ ಇರ್ಬೇಕು, ಪಾರಮಾರ್ಥಿಕ ಇರ್ಬೇಕು, ವ್ಯವಹಾರಿಕ ಅಂತ. ಈ ಪ್ರಾತಿಭಾಸಿಕ ಅಂತಂದ್ರೆ ಅದು ಕನಸು ಅಂತಾಯ್ತು, ವ್ಯವಹಾರ. ಪಾರಮಾರ್ಥಿಕ ಅಂತನ್ನೋದನ್ನ ನಾವು ನಮ್ಮ ಗುರುಜಿ ಅವರು ಇದರಲ್ಲಿ ನೋಡ್ತಾ ಇದೀವಿ. ಯಾಕೆಂದ್ರೆ ನನ್ನಲ್ಲಿ ಇನ್ನ ಅದು ಅಷ್ಟಾಗಿ ಬಂದಿಲ್ಲ ಅನ್ಸುತ್ತೆ. ಗುರುಜಿ ಅವರು ಇದರಲ್ಲಿ ಗುರುಜಿ ಅವ್ರನ್ನ ಭೇಟಿ ಆದಾಗ ಪ್ರತಿ ಕ್ಷಣ ಅವ್ರನ್ನ ಸಮೀಪದಲ್ಲಿದ್ದಾಗ ಅವರು ಪಾರಮಾರ್ಥಿಕ ಜೀವನದಲ್ಲಿ ಹೇಗೆ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಏನ್ ತಾವು ಬೋಧಿಸ್ತಾರೋ ಅದೇ ತರಾನೇ ಅವ್ರು ಇದ್ದಾರೆ. ಅದನ್ನ ನಮ್ಗೆ ಚೆನ್ನಾಗಿ ಅವ್ರ ಹತ್ರ ಇದ್ದಾಗ ಚೆನ್ನಾಗಿ ತಿಳಿಯುತ್ತೆ. ಯಾಕೆ ಅಂತಂದ್ರೆ ಅವ್ರು ಯಾರೇ ಬರ್ಲಿ ಹೇಗೆ ಇರ್ಲಿ. ಬಟ್ ಮೊನ್ನೆ ಒಂದ್ಸಲ ನೋಡ್ದೆ ನಾನು, ಗೀತಾ ಜಯಂತಿಲೋ ಏನೋ ನೋಡ್ತೀನಿ, ಸೊಂಟಕ್ ಬೆರಟಾಕೊಂಡೆ ಕೂತಿದ್ದೆ. ನನಗೆ ಅನ್ನಿಸ್ತು ಎಷ್ಟೊತ್ತು ಕೂತಿದ್ದಾರೆ. ನಾವ್ ಏನಾರು ಸ್ವಲ್ಪ ನೋವಿದ್ರೆ ನನಗ್ ನೋವು ಇದೆ ಇವತ್ ಬರಲ್ಲ ಹಾಗಲ್ಲ ಅಂತೀವಿ. ಪ್ರಭುಜಿ ಅವ್ರು ಏನಿಲ್ಲ, ಶರೀರ ಬಗ್ಗೆ ಅದು ಒಂದಿದೇ ಇರಲ್ಲ. ಅವ್ರು ಹೇಗಿರ್ತಾರೆ ನೋಡ್ಲಿಕ್ಕೆ ನಮ್ಗ ಹಂಗ ಅನ್ಸುತ್ತೆ. ಅವ್ರಿಗೆ ಇವಾಗ ಜ್ಞಾನಿಗಳ ದೃಷ್ಟಿಯಲ್ಲಿ ಹೇಳ್ತಾರಲ್ಲ, ಜ್ಞಾನಿ ಆದವ್ರು ಹೇಗಿರ್ತಾರೆ, ನಾವು ಸಾಮಾನ್ಯ ವ್ಯವಹಾರಿಕ ಜೀವನದಲ್ಲಿ ನಾವೇನ್ ಮಾಡ್ತೀವಿ, ಜ್ಞಾನಿ ಆದವನ್ನ ವ್ಯವಹಾರ ಮಾಡ್ತಾ ಇದ್ದಾನೆ, ಆತನು ನಮ್ಮಾಗೆ ಇದ್ದಾನೆ ಅಂತ ಅನ್ಕೊಂತೀವಿ. ಆದ್ರೆ ಜ್ಞಾನಿ ಆದವನಿಗೆ ಆ ಶರೀರ ಅನ್ನೋ ಒಂದು ಭಾವನೆನೇ ಇರೋದಿಲ್ಲ. ಆ ಶರೀರನ ಭಾವನೆ ಅಲ್ಲ, ಅದೆಲ್ಲ ಬಾಧಿಸಿ ಹೋಗ್ಬಿಟ್ಟಿರುತ್ತೆ ಆತನಿಗೆ. ಆ ಒಂದ್ ಇದ್ರಲ್ಲೇ ಇರೋದಿಲ್ಲ ಅವನು. ಜ್ಞಾನಿ ಆದವನ್ ಹೇಗಿರ್ತಾನೆ ಅಂದ್ರೆ ಯಾವಾಗಲೂ ಆತ್ಮ ಸ್ವರೂಪದಲ್ಲಿ, ಆ ಪರಮಾತ್ಮನ ಸ್ವರೂಪದಲ್ಲಿ, ಪರಬ್ರಹ್ಮನ ಸ್ವರೂಪದಲ್ಲೇ ಇದ್ಬಿಡ್ತಾನೆ. ಆತನಿಗೆ ಎಲ್ಲಾನು ಎಲ್ಲಾನು ಅದೇ ಒಂದೇ ಸ್ವರೂಪದಲ್ಲಿ, ಪ್ರತಿಯೊಂದು ಏನೇ ನಡೆದ್ರು, ಏನೇ ವ್ಯವಹಾರ ನಡೆದ್ರು ಎಲ್ಲ ಮಿಥ್ಯ, ಅದಿರೋದು ಒಂದೇ ಅಂತ ಆ ಒಂದು ಸ್ವರೂಪದಲ್ಲಿ. ಹಾಗೆ ಪ್ರಭುಜಿಯವರ ಜೀವನ ನಾವು ನೋಡ್ತಾ ಇದ್ದಾಗ, ಅವ್ರ ಹತ್ರ ಸಮೀಪದಲ್ಲಿದ್ದಾಗ ಅವರು ಪಾರಮಾರ್ಥಿಕದ ಜೀವನ ಹೇಗೆ ನಡೆಸ್ತಾ ಇದ್ದಾರೆ, ಅದರಲ್ಲಿ ಹೇಗೆ ಇದ್ದಾರೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ರೀತಿ ಈಗ ಇಷ್ಟೊತ್ತು ತಾವೆಲ್ಲ ಹೇಳ್ದಂಗೆ ನಮ್ಮ ಜೀವನದಲ್ಲೂ ಸ್ವಲ್ಪ ಬರ್ತಾ ಇದೆ, ಹೋಗ್ತಾ ಇದೆ. ಬಂದಾಗ ಹಿಂದೆ ಅನುಭವಿಸ್ತಿದ್ದ ರೀತಿನೇ ಬೇರೆ, ಈಗ ಅದನ್ನ ನೋಡೋ ದೃಷ್ಟಿನೇ ಬೇರೆ. ನಾವು ಅದಕ್ಕೆ ಏನ್ ಬೇಕೋ ಅದಕ್ಕೆ ಮಾಡ್ತೀವಿ, ಸೇವೆ ಏನ್ ಬೇಕೋ ಅದ್ ಮಾಡ್ತೀವಿ. ಬಟ್ ಅದಕ್ಕೆ ಅಟ್ಯಾಚ್ ಆಗಲ್ಲ, ದುಃಖಕ್ಕೂ ಒಳಗಾಗಲ್ಲ. ನಾವು ಈಗ ಆಗೋಯ್ತಲ್ಲ ನನಗೆ ಅಂತ ಅಂದ್ಬಿಟ್ಟು ಹೋಗ್ತಿವಿ. ಒಂದ್ ಹೆಜ್ಜೆ ಇಟ್ಟೋರ್ ಫಟ್ ಅಂತ ಹಿಂದಕ್ಕೆ ಬಂದ್ಬಿಡ್ತೀವಿ. ಮೊದ್ಲಾದ್ರೆ ಮುಂದೆ ಹೋಗ್ತಾ ಇದ್ವಿ ಅದ್ರಲ್ಲೇ. ಈಗ ಅದಕ್ಕೆ ಅಷ್ಟೊಂದು ಅಟ್ಯಾಚ್ ಆಗಲ್ಲ. ಬಂದ್ಮೇಲೆ ಹೋಗುತ್ತೆ. ಹಾಗೆ ಏನೇ ಒಂದಿರ್ಲಿ, ಸುಖ ಬರ್ಲಿ ಸುಖ ಬರ್ಲಿ, ಏನೇ ಒಂದ್ ಬರ್ಲಿ, ಯಾವ್ದು ನಮ್ದಲ್ಲ, ನನ್ನದೇ ಅಲ್ಲ, ಯಾವ್ದು ಅಲ್ಲ, ಇದೆಲ್ಲ ಮಿಥ್ಯೆ ಅಂತ ಅಂದಾಗ, ಇದ್ಯಾವ್ದು ಎಲ್ಲ ಏನ್ ತೋರ್ತಿದೆ, ಇದ್ಯಾವ್ದು ಸತ್ಯ, ಇದೆಲ್ಲ ಮಿಥ್ಯ ಅಂತ ಅಂದಾಗ ಅದಕ್ಕೆ ಅಟ್ಯಾಚೇ ಆಗಲ್ಲ ನಾವು. ಯಾವಾಗ ಆಗಲ್ವೋ ಆ ಒಂದು ದುಃಖದಿಂದ ಆಗ್ಲಿ, ಆ ಒಂದು ಸುಖದಿಂದ ಆಗ್ಲಿ ಸ್ವಲ್ಪ ನಾವ್ ಹಿಂದೆ ಇರ್ತೀವಿ, ನೋಡ್ತಿರ್ತೀವಿ ಅಷ್ಟೇ. ಪ್ರೇಕ್ಷಕರಾಗಿ ನೋಡ್ಬೇಕು, ಇರ್ಬೇಕು, ನೋಡ್ತಾ ಇರ್ಬೇಕಷ್ಟೇ ಅಂತಾರೆ. ಅದು ಕ್ಷಣ ಬರುತ್ತೆ, ಇನ್ನ ಅಷ್ಟೊಂದು ನಾವು ಮಾತಲ್ಲಿ ಹೇಳ್ತಾ ಇದೀವಿ. ಬಟ್ ಅದ್ರಲ್ಲಿ ಇನ್ನ ನನಗೆ ನಿಲ್ಲಿಕ್ಕೆ ಅಷ್ಟೊಂದು ಆಗಿಲ್ಲ. ಬರುತ್ತೆ ಸಿಚುಯೇಷನ್, ಬಟ್ ಬಂದಾಗ ತಕ್ಷಣ ಅದನ್ನ ನೋಡ್ಕೊಂಡ್ ಮತ್ತೆ ಹಿಂದಕ್ ಬರ್ತೀವಿ. ಇಷ್ಟ ಹೇಳ್ಬೋದು ಸಂತೋಷ್ ಜಿ. ಇವಾಗ ನೀವು ಹೇಳಿದ್ರಿ ಈ ತರ ಪ್ರಭುಜಿ ಜೀವನನ ಅಥವಾ ಪ್ರಭುಜಿ ಅವರ ಒಂದು ದರ್ಶನದಲ್ಲಿ ಅಥವಾ ಅವ್ರ ಜೊತೆ ಇರ್ಬೇಕಾದ್ರೆ ಅವರ ನಡವಳಿಕೆಯನ್ನ ನೋಡಿ ನಾವು ತುಂಬಾ ಕಲ್ತ್ಕೊಂತೀವಿ. ಮತ್ತೆ ತುಂಬಾ ಒಂದು ಸ್ಥಿತಪ್ರಜ್ಞಾನ ಲಕ್ಷಣಗಳು ನಮ್ಮಲ್ಲಿ ಮೂಡುತ್ತೆ. ಇದನ್ನೆಲ್ಲ ನಾವು ತಿಳ್ಕೊಂಡಾಗ ನಾವು ಅದನ್ನ ಯಾವ ರೀತಿಯಾಗಿ ನೀವು ಅದನ್ನ ಅಪ್ಲೈ ಮಾಡಕ್ ಹೋಗ್ತೀರಾ? ಅಲ್ಲಿ ನೀವೇನಾದ್ರು ಎಡುತ್ತಾ ಇದ್ದೀರಾ, ಅಥವಾ ಎಡುವುದಾಗ ನೀವು ಯಾವ ತರ ನೀವು ರಿಕವರಿ ಆಗಿ ಇಲ್ಲ ನನ್ನಲ್ಲಿ ಇರುವಂತದ್ದು ಇದು ನಾನಲ್ಲ, ನನ್ನ ಮುಂದೆ ನಡೀತಾ ಇರೋದೆಲ್ಲ ಒಂದು ದೃಶ್ಯ ಅಷ್ಟೇ, ನಾನು ದೃಕ್ ಅಂತ ನಿಲ್ಲಕ್ ಆಗ್ತಾ ಇದೆಯಾ, ಅಥವಾ ಹೇಗೆ? ಅದು ಹೇಗೆ ಅಂತಂದ್ರೆ, ಇವಾಗ ಬೇರೆಯವ್ರನ್ನ ನಮ್ಮ ಪ್ರಭುಜಿ ಗುರುಜಿ ಆದವರು ಗೃಹಸ್ಥರೇ ಆಗಿರೋದ್ರಿಂದ, ನಾವು ಗೃಹಸ್ಥರೇ ಆಗಿರೋದ್ರಿಂದ ಅದನ್ನ ನಾವು ಅವ್ರ ಜೀವನದಲ್ಲಿ ಹೇಗಿದ್ದಾರೆ, ನಮ್ಮ ಜೀವನದಲ್ಲಿ ಹೇಗಿದೆ ಅನ್ನೋದನ್ನ ಚೆನ್ನಾಗಿ ನಮ್ಗೆ ಅರಿವಾಗುತ್ತೆ. ಬೇರೆಯವರು ತಗೊಳ್ಳೋದಕ್ಕಿಂತ ಪ್ರಭುಜಿಯವರು ಗೃಹಸ್ಥರು, ನಾವು ಗೃಹಸ್ಥರು. ಅವ್ರು ಹೇಗಿದ್ದಾರೆ ಹೇಳ್ತಾರಲ್ಲ, ಏಷಣ ತ್ರಯಗಳು ಅಂತಂತಾರೆ. ಅಂದ್ರೆ ಪುತ್ರೇಶಾಣ, ಮಿತ್ರೇಶಾಣ, ಲೋಕೇಶಾಣ. ಅವ್ರು ಹೇಳ್ತಾರಲ್ಲ, ಮಕ್ಕಳದ ಮದ್ವೆ ಆಯ್ತು ಅಷ್ಟೇ, ಆ ಕಡೆ ಮತ್ತೆ ಹಣ ಇದರಲ್ಲಿ ಯಾವ್ದೊಂದು ಆಸಕ್ತಿ ಇಲ್ಲ. ಲೋಕೇಶಣ ಯಾವ್ದೊಂದು ಅಂದ್ರೆ ಊರಿ ಹೇಷಣಗಳನ್ನ ಇದು ಅಂತ. ಹಾಗೆ ಅವರು ಜೀವನದಲ್ಲಿ ಹೇಗಿರ್ಬೇಕು ಅಂತ ನಮ್ಗೆ ಮಾರ್ಗದರ್ಶನ, ಅಂದ್ರೆ ಹತ್ರ ಇದ್ದು ನೋಡಿದಾಗ ಪ್ರಭುಜಿ ಅವ್ರು ಹೇಗಿದ್ದಾರೆ, ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾರೆ ಅವರು. ಯಾರಲ್ಲೂ ಒಂದು ಭೇದ ಭಾವ ಇಲ್ಲ. ನನ್ನ ಕಣ್ಣಿಗೆ, ನನ್ನ ದೃಷ್ಟಿಗೆ ಕಾಣಿಸೋದು ಗುರುಜಿ ಅವರು ಹಾಗೆ.
ಎಲ್ಲಾರು ಯಾರೇ ಹೋಗ್ಲಿ ಚೆನ್ನಾಗಿದ್ದೀರಾ ಬನ್ನಿ, ಯಾವಾಗ ಪ್ರತಿ ಒಬ್ಬರನ್ನು ಎಲ್ಲಾರನ್ನೂ ಚೆನ್ನಾಗಿ ಹಾಗೆ ಅವ್ರು ಯಾವಾಗ್ಲೂ ಅದೇ ಸ್ಥಿತಿಲೇ ಇರ್ತಾರೆ ಪ್ರಭುಜಿ ಅವರು. ನಾವಾದ್ರೆ ಹೌದು. ಅಪ್ ಅಂಡ್ ಡೌನ್. ಪ್ರಭುಜಿ ಅವ್ರು ಪ್ರತಿ ಒಂದು ಎಲ್ಲೇ ಅವ್ರ ಮಗಳ ಮದ್ವೆಯಲ್ಲಿ ಹೋದಾಗೆ ನಾವ್ ನೋಡಿದ್ವಿ, ನಮ್ಗೆ ಆಶ್ಚರ್ಯ ಆಯ್ತು. ಬೇರೆ ಪ್ರಭುಜಿ ಏನ್ ಮಗಳ ಮದ್ವೆ ಮಾಡ್ತಾ ಇದಾರೋ ಏನು ಅಂತ ನಮ್ಗೆ ಆಶ್ಚರ್ಯ ಆಗ್ಬಿಡ್ತು. ಅವ್ರು ಯಾವ ತರ ಇದ್ರು, ಪ್ರತಿ ಒಬ್ಬೊಬ್ಬರನ್ನ ಬಂದವ್ರನ್ನ ಹೇಗ್ ಮಾಡಿದ್ರು. ಮತ್ತೆ ಅಲ್ಲೆಲ್ಲಾರು ಬಂದವ್ರಿಗೆಲ್ಲ ಅವ್ರಿಗೆ ಹರಿನಾರಾಯಣ ಸ್ವಾಮಿನಾರಾಯಣ ನಮಗೆಲ್ಲ ಹೂವಗಳು. ನನ್ ಒಂಥರ ನಮ್ಗೆಲ್ಲ ನಮ್ಗೆ ಅಕ್ಕ ತಂಗಿಗೆ ನಾವ್ ಅದೇ ಮಾತು, ಏನಪ್ಪಾ ಇದು ಹೇಗೆ ಅವ್ರ ಯಾವ ಸ್ಥಿತಿಲಿ ಇರ್ಲಿಕ್ ಸಾಧ್ಯ ಹೇಳಿ. ಮಗಳು ಅಷ್ಟು ಬಂದನ್ ಮಗಳ ಮದ್ವೆ ಅನ್ನೋದೇ ಇಲ್ಲ ಪ್ರಭುಜಿ ಅವ್ರಿಗೆ. ಎಲ್ಲಾರು ಎಲ್ಲ ಒಂದೇ ಹೇಗಿದ್ರು ಅಂತಂದ್ರೆ ಸಾಮಾನ್ಯದವ್ರಿಗೆ ಆತರ ಇರ್ಲಿಕ್ಕೆ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತು. ಗೃಹಸ್ಥರಾದವರು ಹೇಗಿರ್ಬೋದು ಅನ್ನೋದನ್ನ ನಮ್ಮ ಪ್ರಭುಜಿ ಅವರನ್ನೇ ನೋಡಿದ್ರೆ ಗೊತ್ತಾಗುತ್ತೆ. ಏನು ನೀವು ಇಮೋಷನಲ್ ಕರ್ಕೊಂಡು ಹೋಗ್ಬಿಟ್ರಿ ನಮ್ಮನ್ನೆಲ್ಲ. ಗುಡ್. ಏನಿಲ್ಲ, ಯಾಕೆಂದ್ರೆ ಮಗಳ ಮದ್ವೆ ಯಾವಾಗ್ಲೂ ನೋಡ್ತಿರ್ತಿದ್ದೆ ಪ್ರಭುಜಿ ಅವರು ಏನೇ ಮನೆಗೆ ಹೋದಾಗ್ಲಿ ಯಾವ್ದೇ ಒಂದ್ ಕ್ಲಾಸಲ್ಲಿ. ಮತ್ತೆ ಗೃಹಸ್ಥ ಯಾವ್ದೇ ಒಂದು ಕಾರ್ಯ ಒಂದ್ ಕೆಲಸ ಮಾಡೋವಾಗ ಹೇಗಿರ್ತಾನೆ ಅಂತ ಅಂದ್ಬಿಟ್ಟು ಇನ್ನ ಚೆನ್ನಾಗಿ ಅವ್ರ ಮಗಳ ಮದ್ವೆಲೆ ನಮ್ಗೆ ಗೊತ್ತಾಯ್ತು ಪ್ರಭುಜಿ ಅವ್ರು ಹೇಗಿದ್ದಾರೆ. ಎಲ್ಲಾರ ಜೊತೆ ಆರಾಮಾಗಿ ಮಾತಾಡ್ಕೊಂಡಿದ್ ನೋಡಿದ್ರೆ ಗೃಹಸ್ಥನಾದವ್ರು ಹೇಗಿರ್ಬೋದು, ಪಾರಮಾರ್ಥ ಸ್ಥಿತಿಯಲ್ಲಿ ಹೇಗಿರ್ಬೋದು, ಕ್ಷಣ ಕ್ಷಣಕ್ಕೂ ಆತ ಹೇಗಿರ್ತಾನೆ ಅಂತ ಅಂದ್ಬಿಟ್ಟು ಹತ್ರದಿಂದ ನೋಡಿದಾಗೆ ಸಂತೋಷಿ ಗೊತ್ತಾಗದು. ಓಕೆ ಸಂಧ್ಯಾಜಿ, ಥ್ಯಾಂಕ್ ಯು ಶೇರಿಂಗ್. ಥ್ಯಾಂಕ್ಸ್ ಫಾರ್ ಶೇರಿಂಗ್, ಚೆನ್ನಾಗಿತ್ತು. ಕೋಕಿಲಾಜಿ, ನಿಮ್ಗೆ ನಿಮ್ಗೆ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನಿ ಬಂದು ಜನ ನಿದ್ದೆ ಮಾಡುವಾಗ ಜ್ಞಾನಿ ಎಚ್ಚರಿಕೆ ಆಗಿರ್ತಾನೆ, ಜ್ಞಾನಿ ಎಚ್ಚರಿಕೆ ಆದಾಗ ಜನ ನಿದ್ದೆ ಮಾಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ನಿಮಗೆ ನೀವು ಯಾವಾಗ ಎಚ್ಚರಿಕೆ ಆಗಿರ್ತೀರಾ, ಯಾವ ಸ್ಥಿತಿಯಲ್ಲಿ ಎಚ್ಚರಿಕೆ ಆಗಿದ್ದೀರಾ, ಯಾವಾಗ ನೀವು ಸ್ಥಿತ ಲಕ್ಷಣಗಳಲ್ಲಿ ಸ್ಥಿತಪ್ರಜ್ಞನಾಗಿ ಇರ್ತೀರಾ, ಮತ್ತೆ ನಿಮ್ಮಲ್ಲಿ ಅಂದ್ರೆ ನಿಮ್ಮ ಒಂದು ವ್ಯಾವಹಾರಿಕ ಜೀವನದಲ್ಲಿ ನೀವು ಆ ಒಂದು ಜ್ಞಾನಿಯ ಸ್ವರೂಪ ಲಕ್ಷಣದಲ್ಲಿ ಅಥವಾ ಪಾರಮಾರ್ಥಿಕ ಸತ್ಯದಲ್ಲಿ ನಿಲ್ಲೋದಕ್ಕಾಗ್ತಾ ಇದೆಯಾ? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ. ಹೇಳ್ತೀನಿ. ಹರಿ ಓಂ ಸಂತೋಷಿ, ಹರಿ ಓಂ. ಇವಾಗ ನಾನ್ ನಿಜವಾಗ್ಲೂ ಸಂತೋಷಿ, ನಾನು ಅವರು ಡಾಕ್ಟರ್ ಹೇಳಿರೋ ಪ್ರಕಾರ ನಿಮ್ಗೆ 15 days ಸರ್ಜರಿ ರೆಸ್ಟ್ ಬೇಕು ಅಂತ ಹೇಳಿದ್ರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸಂತೋಷಿ. ಒಂದು 14 ತಾರೀಕಿಂದ ಕೆಲ್ಸಕ್ಕೆ ಹೋಗಿ ಶುರು ಮಾಡಿದ್ದೀನಿ ನಾನು. ನಿಜವಾಗ್ಲು ಇದು ಹೆಂಗಾಯ್ತು ನನ್ಗೆ ಗೊತ್ತಿಲ್ಲ ಸಂತೋಷಿ. ನಿಜವಾಗ್ಲು ನನಗೆ ಅವ್ರೆಲ್ಲಾರು ಆಶ್ಚರ್ಯ ಪಡ್ತಾರೆ, ಸ್ಟಿಚಸ್ ಇನ್ನು ತೆಗ್ದಿಲ್ಲ ನಿಮ್ಗೆ, ನಾವು ಓಡಾಡಕ್ಕೂ ಆಗ್ತಿದೆ ಸಂತೋಷಿ. ಇದು ಏನಂತ ನನ್ಗೆ ಅರ್ಥ ಆಗ್ತಿಲ್ಲ ಸಂತೋಷಿ. ನಿಜವಾಗ್ಲು ನಾನು ಓಡಾಡ್ತಾ ಇದ್ದೀನಿ, ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ. ಎಲ್ರಿಗೂ ಆಶ್ಚರ್ಯ, ನಿಮ್ಮನೆ 2nd floor ಇದೆ, ಮೆಟ್ಲು ಹತ್ತುತ್ತೀರಾ, ಮೆಟ್ಲು ಹಿಡಿತೀರಾ, ಏನೂ ಆಗ್ತಿಲ್ಲ. ನಮ್ಗೆ ಏನೂ ಆಗ್ತಿಲ್ಲ, ನೋವು ಆಗ್ತಿಲ್ಲ ಹೋಗ್ಲಿಕ್ಕೆ. ಇದು ಏನಂತ ಹೇಳ ಸಂತೋಷಿ ನಿಜವಾಗ್ಲು. ನನಗೆ ಏನು ಅರ್ಥ ಆಗ್ತಿಲ್ಲ ನಿಜವಾಗ್ಲು. ನನಗೆ ಹೇಗೆ ನನಗೆ ಅರ್ಥ ಮಾಡ್ಕೊಳಕ್ ಹೋದ್ರೆ ಗಾಢಾರ್ಥ ರೂಢಾರ್ಥ ಹುಡ್ಕೋಕ್ ಹೋಗ್ಬಾರ್ದು. ನಿಮ್ಮಲ್ಲಿ ಆ ಒಂದು ಪಾಸಿಟಿವ್ ಥಿಂಕಿಂಗ್ ಇದೆ, ಆ ಒಂದು ಪಾಸಿಟಿವಿಟಿ ಇದೆ. ಹೆಂಗೆ ಅಂತಂದ್ರೆ, ಒಂದು ಕಡೆಯಿಂದ ನಿಮ್ಗೆ ನೀವು ಕಲಿತಾ ಇರುವಂತ ವೇದಗಳಿಂದ ಅಥವಾ ಶ್ರವಣ ಮನ ಇತಿಹಾಸದಿಂದ ನಾನು ದೇಹ ಅಲ್ಲ, ನಾನು ಬುದ್ಧಿ ಅಲ್ಲ. ನೀವು ಸ್ಟಾರ್ಟಿಂಗ್ ಸರ್ಜರಿಗೂ ಮುಂಚೆಯಿಂದ ಹಿಡಿದು ಸರ್ಜರಿ ಆದ್ಮೇಲೂ ಈಗ ಅಂದ್ರೆ ವಾರದಿಂದ ನೀವ್ ಹೇಳ್ತಾ ಇದ್ದೀರಾ. ಸೊ ನನ್ನ ಒಂದು ಅನಿಸಿಕೆ ಏನು ಅಂತಂದ್ರೆ, ನಿಮಗೆ ಆ ಒಂದು ಸರ್ಜರಿ ಅನ್ನೋ ಒಂದು ಪ್ರಶ್ನೆ ಬಂದಾಗ ನೀವು ಅದನ್ನ ಇಟ್ಬಿಟ್ಟು ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ. ದ ಡೇ ಒನ್ ಯು ಗಾಟ್ ಸರ್ಜರಿ, ಫ್ರಮ್ ದಟ್ ಟೈಮ್ ಇವತ್ತಿನವರೆಗೂ. ನೀವು ಲಾಸ್ಟ್ ವೀಕ್ ಹೇಳಿದಾಗೂ ಅಷ್ಟೇ, ಇವಾಗ ಹೇಳಿದಾಗೂ ಅಷ್ಟೇ. ಅಂದ್ರೆ ನಿಮಗೆ ಏನು ಆಗೇ ಇಲ್ಲ ಅನ್ನೋ ನಿಟ್ಟಲ್ಲಿ ಇರುವಾಗ ಏನಾಗುತ್ತೆ, ಏನು ಹಾಗೇ ಇಲ್ಲ ಅಂತಾನೆ ಅನ್ಸ್ತಾ ಇರುತ್ತೆ ನಮ್ಗೆ. ಒಂದು ಸಣ್ಣ ಗಾಯ ಆದ್ರೂನು ನಾವು ಇದೆಲ್ಲ ಮೈಂಡ್ ಗೇಮ್. ನಾವು ಮೈಂಡ್ ಏನ್ ಮಾಡ್ತೀವಿ, ಒಂದು ಕೈ ಕಟ್ಟಾಯ್ತು ಅನ್ಕೊಳ್ಳಿ, ಎಲ್ಲ ನೋವು ಅಂದ್ರೆ ಏನಾಗುತ್ತೆ, ಆ ಸಿಗ್ನಲ್ ಕಳ್ಸಿದ್ರೆ ನೋವು ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅನ್ಕೊಂಡು ಹೋಗ್ತಾ ಇದ್ರೆ ಅದೇನು ಅನ್ಸೋದೇ ಇಲ್ಲ. ಹಾಗೆ ನಿಮ್ಗೇನಾಗಿದೆ ಅಂತಂದ್ರೆ, ಆ ಒಂದು ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ನೀವು ಮರ್ತ್ಬಿಟ್ಟಿದ್ದೀರಾ ನೋವನ್ನ. ಹಂಗಾಗಿ ನಿಮಗೆ ಹಂಗ ಅನಿಸ್ತಾ ಇದೆ, ಏನಿದು ನನಗೇನು ಆಗ್ತಾ ಇಲ್ಲ, ಮಿರಾಕಲ್ ಆಗ್ಬಿಟ್ಟಿದೆ. ಇದು ಮಿರಾಕಲ್ ಅಲ್ಲ, ಏನೂ ಅಲ್ಲ. ಹೌದು ಸರ್. ಇವಾಗ ಸಂತೋಷಿ, ನಾನು 20ನೇ ತಾರೀಕು ತನಕ ರಜೆ ಹಾಕಿದ್ದೆ, ರಜೆ ಕ್ಯಾನ್ಸಲ್ ಮಾಡಿದ್ದೆ ಹೋಗಿ. ಸೂಪರ್.
20th ತನಕ ನಾನು ಲೀವ್ ಹಾಕಿ 21st ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಬಟ್ ನನ್ಗೆ ಏನೋ ನನ್ಗೆ ಗೊತ್ತಿಲ್ಲ, ನನ್ನ ಇನ್ನರ್ ಏನ್ ಹೇಳ್ತಿತ್ತು, ನಿನಗೆ 16th ಹೋಗಕ್ಕಾಗುತ್ತೆ ಅಂತ ಹೇಳ್ತಾ ಇದೆ, ನನ್ಗೆ ಗೊತ್ತಿಲ್ಲ. ನನಗೆ 16th ಕೆಲ್ಸಕ್ಕೆ ಹೋದೆ, ನಾನು ಆರಾಮ ಕೆಲ್ಸಕ್ಕೆ ಹೋದೆ. ಅವ್ರೆಲ್ಲಾರ್ಗು ಆಶ್ಚರ್ಯ, ಟೀಚರ್ಸ್ ಬಿಚ್ಚಿಲ್ಲ ಅಂತೀರಾ, ಹೆಂಗ್ ಓಡಾಡ್ತಿದ್ದೀರಾ, ಅಂದ್ರೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಹೆಂಗ್ ಗತಿ, ಕಾಲಂದ್ರೆ ಬಹಳ ಸೂಕ್ಷ್ಮ ಅಲ್ವಾ ಅಂತ ಅಂತೀರ. ನನ್ಗೆ ಏನು ಅರ್ಥ ಆಗಿಲ್ಲ ನನ್ಗೆ ನಿಜವಾಗ್. ಸರಿ, ಇವಾಗ ಅವರೆಲ್ಲ ಹೇಳಿದ್ರು ಕಾಲ್ ಬಹಳ ಸೂಕ್ಷ್ಮ, ಹೆಂಗ್ ಸ್ಟಿಚಸ್ ಬೇರೆ ಓಪನ್ ಆಗಿಲ್ಲ, ಹಿಂಗೆಲ್ಲ ಓಡಾಡ್ತಾ ಇದ್ರು. ಅವಾಗ ನಿಮ್ ಮನ್ಸಲ್ಲಿ ಏನಾಯ್ತು? ನಿಜವಾಗ್ಲೂ ಸಂತೋಷಿ, ನಾನೆಲ್ಲ ಸಾಕ್ಷಿ ಭಾವನೆ ನೋಡಿ ಶುರು ಮಾಡಿದೆ ಅಷ್ಟೇ ಹೊರತು ನಾನು ಅದ್ರಲ್ಲಿ ಏನೂ ನನಗೆ ಯಾವ್ದೇ ತರ ಎಕ್ಸ್ಟ್ರಾಡಿನರಿ ಅಂತ ಯಾವ್ದು ಅನ್ಕೊಂಡಿಲ್ಲ ನಾನು ನಿಜವಾಗ್ಲು. ಇದು ಒಂದು ನೀವು ಸಣ್ಣ ನಿಜವಾಗ್ಲೂ ಗಾಯ. ಯಾಕೆ ಸೇರಿಸ್ತೀರಾ? ನಿಜವಾಗ್ಲೂ ಬಿಟ್ಬಿಡಿ, ನೀವ್ ಹೇಳ್ತಾ ಇರೋದೇ ನಿಜ ಅಂತಾನೆ ಅನ್ಕೊಳ್ಳೋಣ. ನೀವ್ ಹೌದು, ಯಾಕೆ ಹೌದು. ನಿಜವಾಗ್ಲೂ ಅಲ್ಲ, ನಿಜಾನೇ ನೀವ್ ಹೇಳ್ತಾ ಇರೋದು. ಹೌದು. ಆಯ್ತಾ? ಆಮೇಲೆ ಕೇಳಿದೆ ನಿಮ್ಮನೆ ಇನ್ನೊಂದು ಸಂತೋಷಿ, ಏನಾಗುತ್ತೆ ಗೊತ್ತಾ, ನನ್ ಕಾಲ್ ನೋವಿತ್ತು, ಏನಮ್ಮ ನೀನು ಅಂದ್ರೆ ಏನಾಗುತ್ತೆ, ಕೆಲವು ಇನ್ಫ್ಲೂಯೆನ್ಸಸ್ ಆಗುತ್ತೆ. ಇವಾಗ ನೀವು ಋಷಿ ಜೊತೆ ಇದ್ರೆ ಋಷಿ ತರ ಬಿಹೇವ್ ಮಾಡ್ತೀರಾ, ಒಂದು ಹೌದು. ಸಂಸಾರಿ ಜೊತೆ ಬಂದ್ರೆ ಸಂಸಾರಿ ತರ ಬಿಹೇವ್ ಮಾಡ್ತೀರಾ. ನಾವ್ ಎನ್ವೈರನ್ಮೆಂಟ್ ಯಾವ್ದು ಇರ್ತೀವಲ್ಲ, ಪರಿಸರ, ಆ ಪರಿಸರ ಹೇಗಿರುತ್ತೋ ಆ ತರ ಬಿಹೇವ್ ಮಾಡ್ತೀವಿ. ನಾವ್ ಏನೇ ಇರ್ಬೋದು, ನಾವ್ ಎಷ್ಟೇ ಹೌದು. ಜ್ಞಾನ ಇದ್ರು, ಬಟ್ ನಮ್ಗೆ ಆ ಒಂದು ಬೈಫರ್ಕೇಶನ್ ಗೊತ್ತಾಗಿರುತ್ತೆ. ಲೂಸ್ ಟಾಕ್ಸ್ ಮಾತಾಡೋದ್ರ ಬಗ್ಗೆ ಅರಿವಿರುತ್ತೆ, ಎಲ್ಲ ಅರಿವಿರುತ್ತೆ. ಆದ್ರೆ ಕೆಲವೊಂದ್ಸತಿ ಏನ್ ಮಾಡ್ತೀವಿ, ಆ ಒಂದು ಪರಿಸರದಲ್ಲಿ ಮರ್ತು ಬಿಡ್ತೀವಿ ಒಂದು ಕ್ಷಣ. ಅದೇ ರೀತಿಯಾಗಿ ನಿಮ್ಗೆ ಅವರು, ಅಯ್ಯೋ ನಿಮ್ ಕಾಲಿಂಗ್ ಆಗ್ಬಿಡ್ತಿ, ನೀವು ಏನು ಹಿಂಗ್ ಮಾಡ್ತಾ ಇದೀರಾ, ಏನೋ ಅದ್ಭುತ ಆಗ್ಬಿಟ್ಟಿದೆ, ನೀವು ಏನೋ ಇದು ಅಂತ ಹೇಳಿದಾಗ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿತ್ತು, ನೀವಲ್ಲಿ ಯಾವ ತರ ಇದ್ರಿ? ನಿಜವಾಗ್ಲೂ ಸಂತೋಷಿ, ನಾನು ಹೇಳ್ತಾ ಇದ್ದಲ್ಲ, ನನಗೆ ಯಾವ್ದನ್ನ ನಾನು ತಗೊಳ್ಳೇನ. ನಾನ್ ಚೆನ್ನಾಗಿದ್ದೀನಿ, ನಾನ್ ದೇಹಕ್ಕಾಗಿದೆ ಅಷ್ಟೇ ಹೊರತು ನಾನೆಲ್ಲ ಸಾಕ್ಷಿ ಭಾವನೆ ನೋಡ್ತಿದೀನಿ ಅಂತ ಅನ್ಕೊಂಡ್ರೆ ನನಗೆ ಯಾವ್ದೇ ತರ ಏನೂ ಆಗಿಲ್ಲ. ನಿಜವಾಗ್ಲೂ ಅನ್ನೋ ಪದ ಬಿಟ್ಟು ಬೇರೆ ಹೇಳಿ ನೋಡೋಣ. ಆಯ್ತು ನಿಜವಾಗ್ಲೂ ಬಿಟ್ಬಿಟ್ಟೆ ನಿಜವಾಗ್ಲೂ. ನನಗೇನು ಆಗಿಲ್ಲ, ಸಾಕ್ಷಿ ಭಾವನೆ ನೋಡ್ತಾ ಇದೀನಿ ಅಂತ ಅನ್ಕೊಂಡೆ. ಯಾರೇನ್ ಹೇಳಿದ್ರು ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ ನಾನು. ಆಮೇಲೆ ಒಂದು ನಮ್ಮ ಪ್ರಿನ್ಸಿಪಾಲ್ ಏನ್ ಹೇಳಿದ್ರು, ಕೋಕಿಲ ಅವ್ರೆ ಎಷ್ಟು ಆಕ್ಟಿವ್ ಆಗಿದ್ದೀರಾ ನೀವು, ಒಳ್ಳೇದಾಯ್ತು, ಡಾಕ್ಟರ್ ಹೇಳಿದಾರಲ್ಲ, ಬನ್ನಿ ಕೆಲ್ಸಕ್ಕೆ, ಏನ್ ತೊಂದ್ರೆ ಇಲ್ಲ ಅಂತಂದ್ರು ಅವ್ರು. ಅಂದ್ರೆ ಕಾಲು ನೋವು ಇರೋದು ಮರ್ತು ಬಿಟ್ಟಿದ್ದೀರಾ, ಅಥವಾ ಕಾಲಿಗೆ ಬ್ಯಾಂಡೇಜ್ ಹಾಕೋದು ಮರ್ತು ಬಿಟ್ಟಿದ್ದೀರಾ? ನಿಮ್ಮಷ್ಟು ನೀವು ನಿಮ್ಮ ಕೆಲಸ ಏನೋ, ನಿಮ್ಮ ದಿನಚರ್ಯದಲ್ಲಿ ಇದೀರಾ. ಅಂದ್ರೆ ಇದು ಬಿಟ್ಟು ನಿಮಗೆ ಏನಾದ್ರೂ ಬೇರೆ ವ್ಯವಹಾರಿಕ ಜೀವನದಲ್ಲಿ ಬೇರೆ ಏನಾದ್ರೂ ನಿಮಗೆ ಇನ್ನೂ ಒಂದು ಸಂತೋಷ ತಳಮಳ ಇದೆ. ಏನಂದ್ರೆ ಇವಾಗ ನಮ್ ಹಸ್ಬೆಂಡ್ಗೆನ ನಿಂಗ್ ಸರ್ಜರಿ ಆಗಿದೆ, ಇನ್ನು ನೋಡಕ್ ಯಾರು ಬಂದಿಲ್ಲ ಅಂತ ಅವ್ರು ಸ್ವಲ್ಪ ಅದಿದೆ, ಅವ್ರ ಕಸಿವಿಸಿ ಇದೆ ಅವ್ರಿಗೆ. ನಾನು ಒಂದೇ ಮಾತು ಹೇಳಿದೆ, ಯಾವತ್ತು ಎಕ್ಸ್ಪೆಕ್ಟ್ ಮಾಡಬಾರ್ದು, ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋವು ಜಾಸ್ತಿ ಆಗುತ್ತೆ. ಏನ್ ಬಂದು ನೋಡೋದ್ ಏನಾಗಿದೆ ನನಗೆ ಅಂತ ನಾನು ಹೇಳ್ದೆ ಅವ್ರಿಗೆ. ಸೂಪರ್. ನೋಡಿ ಎಲ್ಲ ಯಾವ ತರ ಎಲ್ಲರೂ ನಿಮ್ ಶೇರಿಂಗ್ ಎಲ್ಲ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಷ್ಟು ಚೆನ್ನಾಗಿ ಎಲ್ಲರೂ ನಮ್ಮ ವ್ಯವಹಾರಿಕ ಜೀವನಗಳಲ್ಲಿ ನಾವ್ ಹೇಗೆ ವಿ ಆರ್ ಏಬಲ್ ಟು ಆ ಒಂದು ಬೈಫರ್ಕೇಶನ್ ಮಾಡಿ ನೋಡೋದಕ್ಕಾಗ್ತಾ ಇದೆ, ಮತ್ತೆ ಮುಂದೆ ಹೋಗಾಗ್ತಾ ಇದೆ ಅಲ್ವಾ? ಆಮೇಲೆ ಎಷ್ಟೋ ಜನ ಸುಳ್ಳು ಹೇಳಿದೀನಿ, ಇಲ್ಲ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಹೇಳಿ, ಕೆಲ್ಸಕ್ಕೆ ಹೋಗಿದೀನಿ ಅಂತ ಇನ್ನೇನು ಹೇಳ್ತಾರಲ್ವಾ, ಅದಕ್ಕೆ ಅದನ್ನ ಅವಾಯ್ಡ್ ಮಾಡ್ಬಿಟ್ಟಿದ್ದೀನಿ, ಹೋಗ್ತಿಲ್ಲ ಅಂತ ಹೇಳಿದ್ದೀನಿ. ಎಲ್ಲರೂ ಏನ್ ಕೆಲ್ಸಕ್ಕೆ ಹೋಗ್ತಾ ಇದೀರಲ್ಲ, ಇವ್ರು ಹೆಂಗ್ ಕೆಲ್ಸಕ್ಕೆ ಹೋಗ್ತಾರೆ, ಮೆಟ್ಲು ಇಳಿತಾ ಇದಾರಲ್ಲ, 2nd floor ಮೆಟ್ಲಿದೆ ಅವರು, ಹೆಂಗೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗಿರ್ತಾರ. ಬಟ್ ನನಗೆ ಇದರಿಂದ ಏನು, ನಾನೆಲ್ಲ ಹೇಳಿದ ಸಾಕ್ಷಿ ಭಾವನೆ ನೋಡ್ತಾ ಇದ್ದೀನಿ ಅಷ್ಟೇ. ನನ್ ದೇಹಕ್ಕಾಗಿದೆ ಅಷ್ಟೇ ಹೊರತು ಆತ್ಮಕ್ಕೇನು ಆಗಿಲ್ವಲ್ಲ. ಇದಕ್ಕೆಲ್ಲ ಗುರುವಿನ ಇದೆ ಅಷ್ಟೇ, ಕೃಪೆ ಅಷ್ಟೇ, ಇನ್ನೇನು ಇಲ್ಲಪ್ಪ, ನಂದೇನಿಲ್ಲ ಇದ್ರಲ್ಲಿ. ಸರಿ, ನಿಮ್ ಪ್ರಶ್ನೆ ಏನ್ ಹೇಳಿ? ಈಗ ಪ್ರಶ್ನೆ ಕೇಳ್ತೀನಿ ಅಂದ್ರಲ್ಲ. ಪ್ರಶ್ನೆ ಅಂದ್ರೆ ಈಗ ನಾನು ಸುಮಾರು ವರ್ಷದಿಂದ ಇದು ನಿಮ್ಗೆ ಬೆಲ್ಗೂರ್ ಆಂಜನೇಯ ಗೊತ್ತಲ್ವಾ ನಿಮ್ ಸಂತೋಷ್ ನಿಮ್ಗೆ? ಇಲ್ಲ, ಗೊತ್ತಿಲ್ಲ. ಬೆಲ್ಗೂರ್ ಆಂಜನೇಯ, ಅಲ್ಲಿ ಬಿಂದು ಮಾಧವ ಭಟ್ರು ಅಂತ ಇದ್ರು, ಅವರು ಸ್ವಾಮಿ ಅಥವಾ ಸಂತರು ಅಂತ ಹೇಳ್ಬೋದು. ನನ್ನ ಪ್ರಶ್ನೆ ಏನಂದ್ರೆ, ನನ್ನ ಪ್ರಕಾರ ಸಂತರು ಅಂತಂದ್ರೆ ಈಗ ಅವರು ಟಿವಿ ನೋಡಬಾರ್ದು, ಅಥವಾ ಯಾವ್ದೇ ಒಂದು ಅಂದ್ರೆ ಮೊಬೈಲ್ ಬಳಸಬಾರ್ದು, ಅಥವಾ ಫೇಸ್ಬುಕ್ ಬಳಸಬಾರ್ದು ಅನ್ನೋದು ನನ್ನ ಒಂದು ಅದಿತ್ತು. ಅಂದ್ರೆ ಒಂದು ಮಡಿವಂತಿಕೆ ಅನ್ನೋದು ನನ್ನ ಪಾಲಿಗಿತ್ತು. ಬಟ್ 95ನೇ ಟಾಕ್ ಕೇಳಿದಾಗ ನಿಜವಾಗ್ಲು ಪ್ರಭುಜಿ ಹೇಳಿದ್ರಲ್ಲ, ಜ್ಞಾನಿಗಳು ಅಂತ ಲೇಬಲ್ ಹಾಕೊಳ್ಬೇಕಾದೇನಿಲ್ಲ, ಅವ್ರ ಅಂತರದಲ್ಲಿ ಅವರು ಜ್ಞಾನಿಗಳಾಗಿರ್ತಾರೆ ಅಂತ ಆ ಒಂದು ಇದು ಸ್ವಲ್ಪ ಹೋಯ್ತು ನನ್ಗೆ ಅಂತ ಹೇಳ್ತೀನಿ ಸಂತೋಷಿ. ಅಲ್ಲ, ನಿಮ್ ಪ್ರಶ್ನೆ ಏನಿಟ್ಟಿದ್ರು? ಪ್ರಶ್ನೆ ನೀವೇ ಕೇಳ್ಬಿಟ್ಟು ನೀವೇ ಅದಕ್ಕೆ ಆನ್ಸರ್ ಹೇಳ್ಬಿಟ್ರಿ. ನನ್ಗೆ ಅಲ್ಲ ಅದು ಅನ್ಸಿತ್ತು, ಬಟ್ ಇವಾಗ ನೀವು ಮಾತಾಡ್ತಾ ಅದ್ರ ಉತ್ತರ ಕೂಡ ಗೊತ್ತಾಯ್ತು ನನ್ಗೆ ಸಂತೋಷಿ. ನಂಗೆ
ನಾನ್ ಹಂಗ ಅನ್ಕೊಂಡಿದ್ದೆ, ಮೊದಲು ಅನ್ಕೊಂಡಿದ್ದೆ ಇವ್ರೇನ್ ಮೇಲೆ ಭಕ್ತಿನೇ ನಮ್ ಭಕ್ತಿ ಹುಟ್ಟಲ್ಲ ನನ್ಗೆ. ಟಿವಿ ನೋಡ್ತಾರೆ ಅಥವಾ ಒಂದು ಫೇಸ್ಬುಕ್ ಅಲ್ಲಿ ಇದಾರೆ ಅಥವಾ ವಾಟ್ಸಪ್ ಅಲ್ಲಿ ಇದಾರೆ, ಇವರೆಲ್ಲ ಇದು ಮಾಡ್ತಾರೆ. ಇದು ಒಂಥರ ನನ್ಗೇನಂದ್ರೆ ಇದೊಂಥರ ಮಡಿವಂತಿಕೆ ಅನ್ಕೊಂಡಿದ್ದೆ. ಅವಾಗ ಅನ್ನಿಸ್ತೀವಲ್ಲ ಹೇಗೆ ನಾವು ಅನ್ಕೋತೀವಿ ಅವ್ರ ಜ್ಞಾನಿಗಳಾಗಿದ್ರೆ ಒಳಗಡೆ ಇದೆಲ್ಲ ಯೂಸ್ ಮಾಡ್ತಿರೋದು ನಮ್ಮ ಪರ್ಪಸ್ಗೆ ಅಂತ ನನ್ಗೆ ಅನ್ನಿಸ್ತು ಸಂತೋಷ್ ನನ್ಗೆ. ಅಂದ್ರೆ ನಿಮಗೆ ಮೊದ್ಲಿದ್ದಿತ್ತು ಒಂದು ಪ್ರಜ್ಞೆಯಲ್ಲಿ ಏನಿತ್ತು ಅಂತಂದ್ರೆ ಆ ಮಡಿವಂತಿಕೆ, ನಾನ್ ಹಿಂಗೆ ಇರ್ಬೇಕು, ಅದೇ ಮಡಿ ಬಟ್ಟೆ ಹಾಕೊಬೇಕು, ನಾನು ಪ್ರಪಂಚ ದೊಡ್ಡ ವ್ಯವಹಾರ ಮಾಡ್ಬೋದು, ನಾನ್ ದೂರ ಕುತ್ಕೋಬೇಕು, ಅವನೇನೋ ಹೇಳ್ತಾನೆ ಅಲ್ಲಿಂದ ಹೀಗೆ ಇದು ಮಾಡೋದು, ಮತ್ತೆ ಅಥವಾ ಅವ್ರೇನೋ ಮಾಡಬಾರ್ದು ಅನ್ನೋದು ಒಂದು ಹೋಗಿ, ಈಗ ಒಬ್ಬ ಜ್ಞಾನಿ ಆದೋ ನೀವ್ ಹೇಳ್ದಂಗೆ ಲೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಅವ್ನು ಫೇಸ್ಬುಕ್ ನೋಡಬಾರ್ದು, ಮೂವಿ ನೋಡಬಾರ್ದು, ಏನು ಮಾಡಬಾರ್ದು ಅಂತ ಅವಶ್ಯಕತೆ ಇಲ್ಲ. ಆದ್ರೆ ಅವನಿಗೆ ತನ್ನ ಅಂತರಂಗದಲ್ಲಿ ಅವನು ಶುದ್ಧವಾಗಿ ಅಲ್ಲಿ ನೆಲೆ ನಿಲ್ತಾ ಇದ್ದಾನೆ. ಅಂದ್ರೆ ಅದೇ ಹೇಳೋದು, ಇವಾಗ ಗುರುಜಿ ಹೇಳ್ತಾರಲ್ಲ, ಯಾರಿಗೆ ಒಬ್ಬ ಜ್ಞಾನಿಯ ಒಂದು ಲಕ್ಷಣಗಳು ಇರುತ್ತೋ ಅವನ ಹತ್ರ ನೀವು ವ್ಯವಹಾರ ಮಾಡ್ಬೇಕಾದ್ರೆ ಅಥವಾ ಮಾತಾಡ್ಬೇಕಾದ್ರೆ ನಿಮ್ಮಲ್ಲಿ ಏನೋ ಒಂದು ಶಾಂತಿ, ಒಂಥರ ಪೀಸ್ಫುಲ್ ಆಗಿರುತ್ತೆ. ಅಂಟಿಲ್ ಅಲ್ಲಿ ಇವಾಗ ನಮ್ ಗುರುಜಿ ಹತ್ರ ಹೋದಾಗ ಅಷ್ಟೇ ಮಾತಾಡ್ಬೇಕಾದ್ರೆ ಅಥವಾ ಅವ್ರ ಪ್ರೆಸೆನ್ಸ್ ಅಲ್ಲಿ ಯು ವಿಲ್ ಫೀಲ್ ಎ ಕೈಂಡ್ ಆಫ್ ಸೈಲೆನ್ಸ್, ಒಂಥರ ಪೀಸ್ಫುಲ್ ಆಗಿರುತ್ತೆ. ದಟ್ ಈಸ್ ವಾಟ್ ಇವಾಗ ಯಾರೇ ಆಗ್ಲಿ ಒಬ್ರ ಹತ್ರ ಇವಾಗ ಹೇಳ್ತೀನಿ, ನಿನ್ ಹತ್ರ ಮಾತಾಡೋಣಪ್ಪ, ನಂಗೆ ಯಾಕೋ ತುಂಬಾ ಅಂದ್ರೆ ಒಂಥರ ಪಾಸಿಟಿವಿಟಿ ಬಂತು, ಒಂಥರ ಖುಷಿ ಆಯ್ತು ಅಂದ್ರೆ ವ್ಯವಹಾರಿಕವಾಗಿ ಮಾತಾಡ್ತೀವಿ. ನಿನ್ ಹತ್ರ ಹೇಳ್ಕೊಂಡಿತ್ತು ನಂಗೆ ಎಷ್ಟೋ ಸಮಾಧಾನ ಆಯ್ತು ಅಂದ್ರೆ, ಒಬ್ಬೊಬ್ಬರು ಹೇಳೋ ರೀತಿ ಒಂದೊಂದು ವ್ಯಾವಹಾರಿಕವಾಗೇ ಈ ಸಂಸಾರಿಕದ ಇದ್ರಲ್ಲೇ ಎಲ್ಲಾರು ಹೇಳ್ತಾ ಇರ್ತಾರೆ. ಆದ್ರೆ ಆ ಜ್ಞಾನ ಅನ್ನೋದಿದೆಯಲ್ಲ, ಆ ಜ್ಞಾನ ಅನ್ನೋದು ಎಷ್ಟು ಅಂದ್ರೆ ಅದು ಇದೆ, ಆದ್ರೆ ನಾವು ಮರ್ತ್ಬಿಟ್ಟು ಅದ್ರ ಮೇಲೆ ಲೇಯರ್ಸ್ ಹಾಕ್ಬಿಟ್ಟು ಕಲರ್ಗಳು ಹಾಕ್ಬಿಟ್ಟು ಇದು ಹಿಂಗೆ ಅಂತ ಹೇಳಿ ತಿಳ್ಕೊಂತೀವಿ. ಅದನ್ನ ಸದ್ಗುರು ಬಂದ್ಬಿಟ್ಟು ಅದೇ ಹೇಳ್ತಾರೆ. ಈಗ ಭೌತಿಕವಾಗಿ ತಂದೆ ಏನ್ ಮಾಡ್ತಾನಂತೆ, ಜನ್ಮ ಕೊಡ್ತಾನಂತೆ. ಆದ್ರೆ ಸದ್ಗುರು ಏನ್ ಮಾಡ್ತಾನಂತೆ, ನಮಗೆ ಆತ್ಮನ ನಮ್ಮಲ್ಲಿ ಹುಟ್ಟಿಸ್ತಾನಂತೆ. ಅಂದ್ರೆ ತಂದೆ ದೇಹ ಕೊಟ್ಟ, ಸದ್ಗುರು ಬಂದ್ಬಿಟ್ಟು ಆತ್ಮವನ್ನ ತಿಳಿಸ್ತಾ, ತಂದೆ ಸಂಸಾರ ಕೊಟ್ಟ, ಸದ್ಗುರು ಬಂದ್ಬಿಟ್ಟು ಸಂಸಾರವನ್ನ ದಾಟೋದು ಹೇಗೆ ಅಂತ ತೋರಿಸ್ತಾ ಅಂತ. ಹಂಗೆ ಪ್ರತಿ ಒಂದು ಇದ್ರಲ್ಲೂ ಆ ಒಂದು ಗುರುವಿನ ನೆಲೆಯಲ್ಲಿ ಇದ್ದಾಗ ಅದೆಲ್ಲ ವಾಶೌಟ್ ಆಗಿ ಹೊರ್ಟೋಗುತ್ತೆ, ನಾವಲ್ಲಿ ನಿಲ್ಲಕ್ಕಾಗತ್ತೆ. ಬೇರೆ ಏನೋ ಪ್ರಶ್ನೆ? ಅಷ್ಟೇನಾ? ಅಷ್ಟೇ ಪ್ರಶ್ನೆ. ಹೇಳ್ಬಿಟ್ರಿ. ಈಗ ನೀವು ಮೊನ್ನೆ ಹೋದ್ವಾರ ಟಾಕಲ್ಲಿ ಹೇಳಿದ್ರು ಸಂತೋಷ್ ನೀವು, ಹೋದ್ವಾರ ಟಾಕಲ್ಲಿ ಹೇಳಿದ್ರಿ ನಾನ್ ಮೆಟ್ರೋದಲ್ಲಿ ಹೋಗ್ಬೇಕು. ಮರಿಯೋಮ್ ಆಶಾಜಿ, ಟೇಕ್ ಕೇರ್, ಥ್ಯಾಂಕ್ ಯು. ನೀವಂದ್ರಿ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ಎಲ್ಲಾರು ನನ್ಗೆ ಒಂದೇ ತರ ಕಾಣಿಸ್ತಾರೆ ಅಂತ ಹೇಳಿದ್ರಲ್ವಾ ನೀವು. ನಾನ್ ಅನ್ಕೋತೀನಿ ನಾವು ಎಲ್ಲಾರು ಒಂದೇ ತರ ಕಾಣಿಸ್ತೀವಿ, ಬಟ್ ಅವ್ರಿಗೆ ಸಮಸ್ಯೆಗಳು ನೋವುಗಳು ನಮ್ಗೆ ಯಾಕೆ ಅರ್ಥ ಆಗಲ್ವಾ ಸಂತೋಷಿ ನಮ್ಗೆ? ಇಲ್ಲ ಇವಾಗ ಯಾಕೆ ಅರ್ಥ ಆಗ್ಬೇಕು ಒಂದು ಗೊತ್ತಾಗ್ತಾ ಇದೆ ನೋಡಿ. ನಿಮ್ಮ ಪ್ರಾರಬ್ಧದ ಪರಿಮಿತಿಯಲ್ಲಿ ಏನಾಗುತ್ತೆ, ನಮ್ಗೆ ಸುಖ ಬರುತ್ತೆ, ದುಃಖ ಬರುತ್ತೆ ಅಲ್ವಾ? ಕೃಷ್ಣ ಹೇಳ್ತಾನೆ ಹಂಗೆ, ಸ್ಥಿತಪ್ರಜ್ಞನಾಗಿ ದುಃಖ ಬಂದಾಗ ಹೀಗದೆ, ದುಃಖ ಬಂದಾಗ ಕೂಗದೆ, ಸುಖ ಬಂದಾಗ ಹೀಗದೆ. ನಾವು ಸ್ಥಿತಪ್ರಜ್ಞನಾಗಿ ಇರ್ಬೇಕಾಗಿರೋದನ್ನ ನಾವು ಕಲಿತಾ ಇದ್ದೀವಿ, ಮತ್ತೆ ಆ ದಾರಿಲಿ ನಡೀತಾ ಇದ್ದೀವಿ. ಈ ದಾರಿಲಿ ನಡೆಯುವಾಗ ನಮ್ಗೆ ಏನಾಗ್ತಾ ಇದೆ ಅಂತ ಅಂದ್ರೆ, ಈಗ ನಾನು ನನ್ನ ಒಂದು ಗುಂಪಲ್ಲಿ ಹೋಗ್ಬೇಕಾದ್ರೆ ಎಲ್ಲವೂ ನಾನೇ ಕಾಣ್ತೀನಿ ಅಂದಾಗ ನನಗೆ ದೇಹಭಾವ ಬರ್ತಾ ಇಲ್ಲ. ಅಲ್ಲಿ ದೇಹಭಾವ ಅಂತಂದ್ರೆ ನಾನು ಒಂದು ಮನೇಲಿ ಹುಟ್ಟಿದ್ದೀನಿ, ನಾನು ಕ್ರಿಶ್ಚಿಯನ್ ಮನೇಲಿ ಹುಟ್ಟಿರ್ತೀನಿ, ಇನ್ನೊಬ್ರು ಇಸ್ಲಾಂ ಅಲ್ಲಿ ಹುಟ್ಟಿರ್ತಾರೆ, ಇನ್ನೊಬ್ರು ಹಿಂದೂಲ್ ಹುಟ್ಟಿರ್ತಾರೆ. ಹುಟ್ಟಿರೋದು ಅವ್ರ ತಪ್ಪಲ್ಲ ಅಲ್ವಾ? ಸೊಸೈಟಿ ಕೊಟ್ಟಿರೋದು. ಏನ್ ಕೊಟ್ಟಿರೋದು? ಸೊಸೈಟಿ ಕೊಟ್ಟಿದೇನು, ನೀನು ಜಾತಿ, ನೀನು ಬಡವ, ನೀನು ಸಾಹುಕಾರ ಅನ್ನೋದು ಕೊಟ್ಟಿರೋ ಸೊಸೈಟಿಯಿಂದ. ಯಾವಾಗ ನನಗೆ ಆ ಪ್ರಜ್ಞೆಯಿಂದ ಆಚೆ ಬರ್ತೀನೋ, ಸೊಸೈಟಿಯಿಂದ ಆಚೆ ಬಂದಾಗ ನನ್ನ ಸ್ವರೂಪದಲ್ಲಿ ನಿಂತಾಗ ಏನಾಗುತ್ತೆ, ಎಲ್ಲರೂ ಒಂದೇ ಅಂತ ಕಾಣುತ್ತೆ. ಎಲ್ಲವೂ ಒಂದೇ, ಆದ್ರೆ ಆ ಪ್ರತಿಫಲನ ಮಾತ್ರ ಬೇರೆ ಬೇರೆ. ಕನ್ನಡಿ ಮುಂದೆ ನಿಂತ್ಕೊಂಡಾಗ, ನಾವು ವಜ್ರ ನಿಂತ್ಕೊಂಡಾಗ 10 ತರ ಕಾಣ್ತೀವಿ, ಆದ್ರೆ ಕನ್ನಡಿ ಒಂದೇ. ಹೇಗೋ ಆತ್ಮನ ಒಂದು ಆ ಚಿದಾಭಾಸದ ಒಂದು ಪ್ರತಿಫಲನ ಬಿದ್ದಾಗ ನಾವೆಲ್ಲ ಬೇರೆ ಬೇರೆ ತರ ಕಾಣ್ತೇವೆ ಹೊರತು, ಆದ್ರೆ ಅಂತರಂಗದಲ್ಲಿ ನಾವೆಲ್ಲ ಒಂದೇ ಅನ್ನೋ ಅರಿವು ಬರ್ಬೇಕಾದ್ರೆ ಅದಕ್ಕೆ ಒಂದ್ ಸ್ವಲ್ಪ ಜ್ಞಾನ ಬೇಕಾಗುತ್ತೆ. ಮತ್ತೆ ಅದೇನಾಗುತ್ತೆ, ಅದು ಶಾಶ್ವತವಾಗಿರ್ತಾ ಇಲ್ಲ, ಸ್ವಲ್ಪ ಮತ್ತೆ ಅಗೇನ್ ಏನಾಗುತ್ತೆ, ಹೊರಟೋಗುತ್ತೆ. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿರೋದು. ಯಾವಾಗ ನಾನು ಅಂತ ಹೇಳ್ತಾ ಇದ್ರೆ ಇಲ್ಲಿ ಈ ದೇಹ ಭಾವದಿಂದ ಹೇಳ್ತಾ ಇಲ್ಲ. ಯಾಕಂದ್ರೆ ದೇಹ ಭಾವ ಬಂದ್ಬಿಟ್ರೆ ನಾನು ಬೇರೆ ಆಗ್ತೀನಿ, ನೀವು ಬೇರೆ ಆಗ್ತೀರಾ ಅಲ್ವಾ? ನಾವಿಲ್ಲೆಲ್ಲ ಕೂತಿರೋರು ಅಥವಾ ಇಲ್ಲಿ ಕೇಳ್ತಾ ಇರೋರು ದೇಹ ಭಾವದಿಂದ ಇಲ್ಲ. ಇಲ್ಲಿ ನಾವೆಲ್ಲ ಒಂದು ಆ ಚೈತನ್ಯದ ಒಂದು ಪಾರಮಾರ್ಥಿಕ ಸತ್ಯದಲ್ಲೇ ನಿಲ್ತಾ ಇದೀವಿ. ನಿಲ್ತಾ ಏನಾಗುತ್ತೆ ಅಂದ್ರೆ ಸ್ಲೋವಾಗಿ ಅವನ ಒಂದು ಇರುವಿಕೆನೆ ಎಲ್ಲ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಅವನೇ ಎಲ್ಲ. ಇವಾಗ ನಮ್ಗೆ ನೋಡೋದಿಕ್ಕೆ ಗಿಡ
ಏನಾಗುತ್ತೆ, ಆ ರಿಫ್ಲೆಕ್ಷನ್ ಆದಾಗ ಗಿಡ ರಿಫ್ಲೆಕ್ಷನ್ ಆದಾಗ ನೀವು ಕಾಣುತ್ತೀರಾ ನನಗೆ, ನನ್ನ ಕಣ್ಣಿಗೆ ನೀವು ಕಾಣ್ತೀರಾ, ನಿಮ್ ಕಣ್ಣಿಗೆ ನಾನು ಕಾಣ್ತೀನಿ. ಅದೇ ಒಂದು ಗಿಡ ಕಾಣುತ್ತೆ, ಅದೇ ಒಂದು ಮರ ಕಾಣುತ್ತೆ. ಆದ್ರೆ ಅಲ್ಲೂ ಚೈತನ್ಯ ಇದೆ, ಇಲ್ಲೂ ಚೈತನ್ಯ ಇದೆ, ಅಲ್ಲೂ ಎನರ್ಜಿ ಇದೆ, ಇಲ್ಲೂ ಎನರ್ಜಿ ಇದೆ. ಆ ಎನರ್ಜಿ ಫ್ಲೋ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಬಂಡೆ ತರ ಕಾಣಿಸ್ತಾ ಇದೆ, ಆ ಗಿಡದಲ್ಲಿ ಒಂದು ಅಸ್ತಿತ್ವ ಕಾಣಿಸ್ತಾ ಇದೆ. ನಮ್ಮಲ್ಲಿ ಅಸ್ತಿತ್ವ ಮತ್ತು ಚೈತನ್ಯ ಎರಡೂ ಸ್ವಲ್ಪ ಪ್ರಬಲವಾಗಿದೆ. ಯಾಕಂತಂದ್ರೆ ನಮ್ಮಲ್ಲಿ ಇಂಟೆಲಿಜೆನ್ಸ್ ಇರೋದ್ರಿಂದ, ಅಂದ್ರೆ ಬುದ್ಧಿಶಕ್ತಿ ಇರೋದ್ರಿಂದ ಮನುಷ್ಯನಿಗೆ ಆ ಒಂದು ಅರಿವಿದೆ. ಇದನ್ನ ನಾವು ಫೋಕಸ್ ಯಾವಾಗ ಶ್ರವಣ ಮನೆ ದಿವಸ ಮಾಡ್ತಾ ಟಾಕ್ಸ್ ಕೇಳ್ತಾ ನಮ್ಮಲ್ಲಿ ಇದರಲ್ಲಿ ಒಂದು ಹಂತಕ್ಕೆ ಬಂದಾಗ ಏನಾಗುತ್ತೆ, ಎಲ್ಲವೂ ಎಲ್ಲ ನಾನೇ ಅಂತ ಬರುತ್ತೆ. ಅಂದ್ರೆ ದೇಹದಿಂದ ಅಲ್ಲ, ದಟ್ಸ್ ಓನ್ಲಿ ಫ್ರಮ್ ದಿ ಪ್ರಾಸ್ಪೆಕ್ಟಿವ್ ಆಫ್ ಐ ಆಮ್ ಕಾನ್ಶಿಯಸ್ನೆಸ್, ನಾನ್ ಅವೇರ್ನೆಸ್ ಅನ್ನೋ ಒಂದು ಪ್ಯೂರ್ ಕಾನ್ಶಿಯಸ್ನೆಸ್ ಬಂದಾಗ. ಚೆನ್ನಾಗಿದೆ ಸಂತೋಷಿ. ಥ್ಯಾಂಕ್ ಯು. ಅಷ್ಟೇ. ಥ್ಯಾಂಕ್ ಯು ಸಂತೋಷಿ. ಥ್ಯಾಂಕ್ ಯು. ಸತ್ಯಾಜಿ ಬನ್ನಿ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸತೀಶ್ ಜಿ, ಸತ್ಯಾಜಿ ಬನ್ನಿ. ಅದೇ ಸಂತೋಷ್ ಜಿ, ಇವಾಗ ಕೋಕಿಲಾಜಿ ನೀವು ಕೇಳಿದ್ರಿ, ಜ್ಞಾನಿಯಾದವನಿಗೆ ನಮಗೆ ಎಚ್ಚರ, ಅವನಿಗೆ ಕನಸು, ನಮಗೆ ಕನಸು, ಅವನಿಗೆ ಎಚ್ಚರ ಅಂತಂದ್ಬಿಟ್ಟು ನೀವು ಕೋಕಿಲಾಜಿ ಅವ್ರನ್ನ ಕ್ವಶನ್ ಕೇಳಿದಾಗ ಅವರು ಅದೇ ಇಷ್ಟೊತ್ತು ಹೇಳಿದ್ರು. ನಾವು ಈ ವ್ಯವಹಾರ ಜೀವನನೇ ಸತ್ಯ ಅಂತ ಅನ್ಕೊಂಡು ವ್ಯವಹಾರ ಮಾಡ್ತಿರ್ತೀವಿ. ಜ್ಞಾನಿ ಆದವನು ಇದೆಲ್ಲ ಮಿಥ್ಯಾ ಅಂತ ಅನ್ಬಿಟ್ಟು ಅವನಿಗೆ ಇದು ಯಾವುದು ಸತ್ಯ ಇದೆಲ್ಲ ಅಲ್ಲ, ಇದೆಲ್ಲ ಮಿಥ್ಯಾ ಅಂತ ತೋರಿಸುತ್ತೆ. ಅಂದ್ರೆ ನಮಗೆ ಬೆಳಕು ವ್ಯವಹಾರನೇ ಸತ್ಯ ಅನ್ಕೊಂತೀವಿ, ಆತನೇ ಇದು ಪ್ರಾತಿಭಾಸಿಕ. ಅಂದ್ರೆ ಕನಸುನ ನಾವು ಕತ್ತಲ ಜ್ಞಾನಿಯಾದವನಿಗೆ ಆಪೋಸಿಟ್ ಇರುತ್ತೆ. ಅವನು ಅದನ್ನ ಸತ್ಯ ಅದು ಅವನಿಗೆ ಕತ್ತಲೆ ಇರೋದು ಬೆಳಕಾಗಿ ಕಾಣುತ್ತೆ, ವ್ಯವಹಾರ ಅನ್ನೋದು ಅವನಿಗೆ ಕತ್ತಲೆ. ಅಂದ್ರೆ ನಾವು ಏನ್ ತಿಳ್ಕೊಂಡಿರ್ತೀವಿ ಇದೆಲ್ಲ ಸತ್ಯ ಅನ್ಕೊಂಡಿರ್ತೀವಿ, ಆತನೇ ಇದ್ರಲ್ಲಿ ಎಲ್ಲಾನು ಮಿಥ್ಯ, ಯಾವ್ದೊಂದಿಲ್ಲ, ಇರೋದೆಲ್ಲ ಒಂದೇ ಸ್ವರೂಪ, ಪರಬ್ರಹ್ಮನ ಸ್ವರೂಪ. ಇದೆಲ್ಲ ರಿಫ್ಲೆಕ್ಟೆಡ್ ಇದೆಯಲ್ಲ, ಇದೆಲ್ಲ ಚಿದಾಭಾಸ. ಆ ಪರಬ್ರಹ್ಮನ ಆ ಒಂದು ಚೈತನ್ಯ ಪರಮಾತ್ಮನ ಆ ಒಂದು ರಿಫ್ಲೆಕ್ಷನ್ ಏನಿದೆ, ಇದೆಲ್ಲ ರಿಫ್ಲೆಕ್ಷನ್. ಇದೆಲ್ಲ ಏನ್ ನಾವ್ ಇಷ್ಟೊತ್ತು ಹೇಳ್ತಿದೀವಿ, ವ್ಯವಹಾರ ಮಾಡ್ತಿದೀವಿ, ಇದೆಲ್ಲ ಯಾವ್ದು ಇಲ್ಲ, ಇದೆಲ್ಲ ಮಿಥ್ಯ. ಇರೋದೊಂದೇ ಪರಬ್ರಹ್ಮ, ಅಂದ್ರೆ ಬ್ರಹ್ಮ ಒಕ್ಕಟ್ಟೆ, ಒಂದೇ ಇರೋದೊಂದೇ. ಆ ಚೈತನ್ಯ ಶಕ್ತಿ ಅಂತ ಏನ್ ಹೇಳ್ತೀವಿ, ಇರೋದೊಂದೇ ಅಂತಂದ್ರೆ. ಹಾಗಾಗಿ ನಾವೇನ್ ಅನ್ಕೊಂಡಿರ್ತೀವಿ ಆತನಿಗೆ ಮಿಥ್ಯ ಆಗುತ್ತೆ, ನಮಗೆ ಸತ್ಯ ಆಗಿರೋದು ಆತ ಮಿಥ್ಯ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ಉದಾಹರಣೆ ಇದನ್ನ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸಂತೋಷ್. ಹರಿ ಓಂ. ಸಂಧ್ಯಾ ಬಹಳ ಮೆಚುರಿಟಿಲಿ ಮಾತಾಡ್ತಿದಾರೆ ಅಲ್ವಾ ಸಂತೋಷ್? ಅಯ್ಯೋ, ಧ್ವನಿಲಿ ಎಷ್ಟು ತೂಕ ಕಾಣ್ತಾ ಇದೆ ಗೊತ್ತಾ? ಏನಿಲ್ಲ ಸತ್ಯಜಿ, ನೋಡಿ ನನ್ನ ವಾಯ್ಸ್ ಕೇಳಿ ಬಹಳ ದಿನ ಆಗಿದೆ ನಿಮ್ಗೆ, ಅದಕ್ಕೆ ಆಗ ಅನ್ನಿಸ್ತಾ ಇದೆ. ಅದೇ ನೋಡಿ, ಅವಾಗ ಬಂದ್ರೆ ಹಿಂಗೆ ನೋಡಿ ಸಂತೋಷ್. ಇವಾಗ ನೆಕ್ಸ್ಟ್ ಮಾಯ ಆದವರೆಲ್ಲ ಬಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಈಗ ನೆಕ್ಸ್ಟ್ ಬರ್ತಾರೆ ಅವ್ರ ಅಕ್ಕ ಆಶಾ, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ ಅವರು. ನೆಕ್ಸ್ಟ್ ನೀವೇ ಅಲ್ಲ ಸತ್ಯಜಿ, ಮಾಯೇನೇ ಇಲ್ಲ. ನಾವು ಮಾಯೆ ಅನ್ಕೊಂಡಿವಿ, ಮಾಯೇನೇ ಇಲ್ಲ, ಏನೇ ಇಲ್ಲ. ಹೇಳ್ತಾರಲ್ಲ, ಮಾಯಾ ಕಲ್ಪಿತ ಅವಿದ್ಯೆ ಅಲ್ಲ, ಅವಿದ್ಯಾ ಕಲ್ಪಿತ ಮಾಯೆ. ನಾವು ಮಾಯೆ ಇದೆ ಅನ್ಕೊಂಡಿದ್ವಿ, ಮಾಯೆ ಏನಿಲ್ಲ. ನಮ್ಮ ಅವಿದ್ಯೆಯಿಂದ ಮಾಯೆ ಅನ್ಕೊಂಡಿದ್ವಿ, ಏನಿಲ್ಲ, ಮಾಯೆ ಏನಿಲ್ಲ, ಏನೇ ಇಲ್ಲ. ಚೆನ್ನಾಗಿ ಮಾತಾಡಿದ್ರಿ. ಕೋಕಿಲ ಅವ್ರದ್ದು ನೋಡಿ, ಅದೇ ಎಲ್ಲಿ ಮ್ಯಾಜಿಕ್ ಮಿರಾಕಲ್ ನಡಿಬೇಕು ಅಂದ್ರೆ ಇದೆ ಜೀವಂತವಾದ ಸಾಕ್ಷಿ. ಅವರು ರಜಾ ಹಾಕಿದ್ದು ಮೀರಿ ಹೋಗ್ಬಿಟ್ಟಿದ್ದಾರೆ, ಆಫೀಸ್ಗೆ ನಡೆದಾಡ್ತಿದ್ದಾರೆ, ಅವ್ರಿಗೆ ಆಪರೇಷನ್ ಆಗಿರೋದೇ ಮರ್ತೋಗ್ಬಿಟ್ಟಿದೆ. ಅಷ್ಟ್ರ ಮಟ್ಟಿಗೆ ನೋಡಿ ಅವರು ದೇಹ ಭಾವನೆಯಿಂದ ಬರ್ಲಿಕ್ಕೆ ಸಾಧ್ಯ ಆಗ್ತಿದೆ. ಅದೇ ಮಿರಾಕಲ್. ಅದೇ ಹೇಳ್ತಾರಲ್ಲ ಗುರೂಜಿ, ಎಲ್ಲಾ ಕ್ರಿಯೆಗಳು ದೇಹದಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕಿನ್ನ ಇನ್ನೇನ್ ಮಿರಾಕಲ್ ಬೇಕು ನಿಮ್ಗೆ ಅನ್ನೋ ತರ. ಈ ತರ ಎಕ್ಸ್ಟರ್ನಲಿ ಮಿರಾಕಲ್ಗಳು ಕಾಣ್ತವೆ. ಚೆನ್ನಾಗಿ ಇದಾಯ್ತು. ಬಟ್ ಕೋಕಿಲ ಅವರು ಮಾತಾಡುವಾಗ ಫಸ್ಟ್ ನೀವು ಕೇಳಿದ್ರಲ್ಲ ಒಂದು ಕ್ವಶನ್, ಅವಾಗ ಅವರು ಪ್ರಾತಿಭಾಸಿಕ ಅಲ್ಲಿ ನಾನು ಚಿಕ್ಕ ಹುಡುಗಿ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ, ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು, ಅದೆಲ್ಲ ಏನ್ ಹೇಳ್ತಿದ್ದೀರಾ, ಅದನ್ನ ಹೇಳ್ತಿರೋದು ನೀವು ವ್ಯವಹಾರಿಕ ಜೀವಿ ಇಲ್ಲಿ. ಬಟ್ ಆ ಪ್ರಾತಿಭಾಸಿಕ ಜೀವಕ್ಕೆ ಅಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಆಕ್ಚುಲಿ ಅನ್ಸಿರಲ್ಲ. ಯಾಕೆ ಅಂದ್ರೆ ನಾವು ಈಗ ಈ ವ್ಯವಹಾರಿಕ ಜೀವನದಲ್ಲಿ
ನಾನೇ ಅದು, ನಾನೇ ಎಲ್ಲ, ನನ್ನ ಕಾನ್ಶಿಯಸ್ನೆಸ್ ಅಲ್ಲೇ ಎಲ್ಲ ಇದೆ ಅನ್ನೋದು ನಮಗೆ ಆ ಅರಿವು ಇನ್ನು ಪೂರ್ತಿಯಾಗಿ ಬಂದಿಲ್ಲದೆ ಇರುವಾಗ ನಾನೇನ್ ಬೇಕಾದ್ರೂ ಎಲ್ಲ ಮಾಡ್ಬೋದು ಅನ್ನೋದು ಇರಲ್ಲ. ಅದು ಬಂತು, ಆ ಸೆನ್ಸ್ ಬಂತು ಅಂದ್ರೆ ಅವಾಗ ಅಲ್ಲಿ ನೆಲೆ ನಿಲ್ಲಕ್ ಆಗಿದೆ ಸ್ಥಿರವಾಗಿ ಅಂತ. ಅದಕ್ಕೆ ಅಲ್ವಾ ಗುರುಜಿ ಆ 3 ರೋಲ್ಸ್ ಕೊಟ್ಬಿಟ್ಟು ನೀವು ಮಾಡಿ ಅಂತಾರಲ್ಲ. ಈಗ ಆಸ್ ವ್ಯವಹಾರಿಕ ಜೀವ ಆ ಪ್ರಾತಿಭಾಸಿಕದ ಬಗ್ಗೆ ಹೇಳಕ್ ಆಗ್ತಿದೆ. ಪ್ರಾತಿಭಾಸಿಕ ಜೀವನ್ ಮಾತಾಡ್ಸಿದ್ರೆ ಅದಕ್ಕೊಂದ್ ಟೈಮ್ ಲೈನ್ ಇದೆ, ನಾನ್ ಯಾವಾಗ ಬೇಕೋ ಲಂಡನ್ಗೆ ಹೋಗ್ಬೋದು ಅಂತ ಅದು ಖಂಡಿತ ಹೇಳಲ್ಲ. ಆಸ್ ವ್ಯವಹಾರಿಕ ಜೀವನೇ ಹೇಳಕ್ ಆಗ್ತಿದೆ. ಅದಕ್ಕೆ ಇಲ್ಲಿನೂ ನಮಗೆ ಆ ಎಚ್ಚರಿಕೆ ಅನ್ನೋದು ಬಂದ್ರೆ ಅಲ್ಲಿಗೆ ಮುಗೀತು. ಅವ್ರು ಹೇಳಿದ್ರಲ್ವ ಸಂತೋಷ, ಇಲ್ಲಿ ಇದ್ರಿಂದ ಕನ್ಸಿನಲ್ದ ಎದ್ದೇಳೋದು ಇರೋದು ಅಷ್ಟೇ ಅಂತ. ಬಟ್ ಎನಿವೆ ಆ 3 ಇದನ್ನ ಅವ್ರು ಏನ್ ಹೇಳ್ತಾರಲ್ಲ ಗುರೂಜಿ, ಅಲ್ಲೇ ಫಸ್ಟ್ ನಮ್ಗೆ ಒಂಥರ ಒಂದು ಹಿಟ್ ಆಗುತ್ತೆ ಅಲ್ವಾ. ಅಲ್ಲಿವರೆಗೂ ನಾವು ಅದನ್ನ ನೋಡಿ. ಆಸ್ ವ್ಯವಹಾರಿಕ ಜೀವ ನೀನ್ ಸ್ಲೀಪರ್ ಆಗಿ ಆಕ್ಚುಯಲ್ ಆಗಿ ಮಾತಾಡ್ತಿದ್ಯಾ, ಆ ಸ್ಲೀಪರ್ಗೆ ಏನಾಗ್ತಿದೆ ಅನ್ನೋದನ್ನ ನೀನು ಸ್ಲೀಪರ್ ರೋಲ್ ಅಲ್ಲಿ ಮಾತಾಡ್ತಿಲ್ಲ. ಆಕ್ಚುಯಲ್ ಆಗಿ ಸ್ಲೀಪರ್ ರೋಲ್ ಅಲ್ಲಿ ಮಾತಾಡಕ್ ಆಗೋದೇ ಇಲ್ಲ. ಜೊತೆಗೆ ಇವಾಗ ನೋಡಿ, ಇವಾಗ ನೀನು ಇವಾಗ ಕನ್ಸಲ್ಲಿ ಇದೆಯಾ ಅಥವಾ ಎಚ್ಚರಿಕೆಯಲ್ಲಿ ಇದೆಯಾ, ನೀನು ಪ್ರೂವ್ ಮಾಡು ಅಂತ ಅಂತಾರೆ. ಆಕ್ಚುಯಲ್ ಆಗಿ ಇಲ್ಲಿವರೆಗೂ ಅದನ್ನ ಯಾವ ರೀತಿನೂ ಪ್ರೂವ್ ಮಾಡಕ್ ಆಗಿಲ್ಲ ನಮ್ಗೆ. ಇದು ಕನ್ಸಲ್ಲ ಅಂತ ನಮ್ಗೆ ಹೇಳಕ್ ಆಗ್ತಾನೆ ಇಲ್ಲ. ಅದಿನ್ನು ಯಾರು ಕಂಡಿಡಿಯಕ್ಕಾಗಿಲ್ಲ, ಕಂಡಿಡಿಯಕ್ ಆಗೋದು ಇಲ್ಲ. ಎರಡೂ ಕನ್ಸೆ ಅನ್ನೋದು ಕೊನೆಗೆ, ಅದಕ್ಕೆ ಎರಡೂ ಕನ್ಸೆ, ಅದ್ರಿಂದ ಎಚ್ಚರ ಆಗಿ ನೀವು ಅನ್ನೋದನ್ನ ಫೈನಲಿ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದು. ಓಕೆ, ಪ್ರೇಯರ್ ಇದ್ ಮಾಡ್ಬಿಡಿಪ್ಪ, ಪ್ರೇಯರ್ ಮಾಡಿಸ್ಬಿಡಿ. ಕೋಕಿಲಾಜಿ ಪ್ರೇಯರ್ ಎಂಡಿಂಗ್ ಪ್ರೇಯರ್ ಹೇಳ್ಬಿಡಿ ಕೋಕಿಲಾಜಿ. असतो मा सद्गमय तमसो मा ज्योतिर्गमय मृत्युर्मा अमृतंगमय। ओम शांति शांति शांति। पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ. ಸತ್ಯದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ ಪರಃ. ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ.